ಅಂದಾಗ ಈ ಜಯರಾಜನ ಹೆಸರನ್ನು ಕೇಳಿದರೆ ಎದರಾಳಿಗಳ ನರನಾಡಿಗಳಲ್ಲಿ ಹರಿಯುವ ರಕ್ತ ಕೂಡ ಅಪ್ಪುಗಟ್ಟುತ್ತದೆ. ಅಂದಾಗ ಅಂತದ್ರಲ್ಲಿ ನಾನು ಕಟ್ಟುತ್ತಿರುವಂತ ಬ್ಯಾಟಿಗೆ ಅಡ್ಡಾಗಿ ನಿಂತಿರೋನಲ್ಲ ಆ ಗುರ್ಲಿಂಗನ ತಮ್ಮ ಅರ್ಜುನ. ಅರ್ಜುನ, ತಂಗಾಳಾಗಿ ನಿನ್ನ ತಮ್ಮನ ಸೇ ಬೆಳೆಸಿಕೊಂಡು ಬಿರುಗಾಳಿಯಾಗಿ ನಿನ್ನ ಮನೆ ಹಕ್ಕ ಸೊಂಟ್ರ ಗಾಳಿಯಲ್ಲಿ ಅಂತ ನಿನ್ನ 3 ಎಕರೆ ಜಮೀನನ್ನು ತೋರದಿದ್ದರೆ ಅಂದಾಗ ನನ್ನ ಹೆಸರು ಜಯರಾಜ. ಕುಲಕರ್ಣಿ, ಕುಲಕರ್ಣಿ, ಏನಾಯ್ತು? ದೀರ್ಘನಂತೆ ಬಂದು ನಮ್ಮ ಆಳುಗಳಿಗೆ ಬಾಯಿಗೆ ಬಂದ ಮಾತನಾಡಿದು ಹೋದನಂತಲ್ಲ ಆ ಬಂಡ ಬಡ್ಡಿ ಮಗ ಅರ್ಜುನ. ಎಲ್ಲವನು ಸಾವುಕಾರ, ಕಾಡಿಗೆ ರಾಜನಾದ ನಿಮ್ಮ ಶಿವಮಗಾರ್ಜನ ನೋಡಿ ಯಾಚಿ ಬಿದ್ದಿರ್ಬೇಕ್ರಿ ನನ್ನ ಮಗ. ಯಾಕಚ್ಚಿತ ಒಂದು ಬಡ ಕುಣ್ಣಿಯಿಂದ ನಿಮಗ್ ಸವಾಲ ಹೊಸ್ಕಿ ಹಾಕಿದ್ರ ಆತು ಬಿಡ್ರಿ ಅಪ್ಪ. ಹೊಸಕ್ಕೆ ಹಾಕೋ ಮುಂಚೆ ಅರ್ಜುನನಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಬೇಕು. ಅಂದಾಗ ಈ ಜಯರಾಜ ಎಂತ ಸರ್ಪಣದ ಗೊತ್ತಾಗುತ್ತದೆ. ಇದನ್ನ ನೋಡಿದ ಇವರು ಜನ ಭಯ ಭಯ ಪಡ್ಬೇಕು. ಆವಾಗ ನಮ್ಮ ತಂಡಕ್ಕೆ ಯಾರು ಬರಲ್ಲ ಗೊತ್ತ ತಾನೇ. ತಂಟಕ್ ಬರೋದೇನ್ರಿ ಅಪ್ಪ? ಹಮ್ಮಿ ಗಂಡ ಹಮ್ಮಿರ್ ಅಂದ್ರ ಎಮ್ಮಿ ಕೊಟ್ಟಿಯಾಗ ಹೋಗಿ ನಿಂತಿದ್ನಂತ. ಇಂಥ ಒಂದು ಐತಿ ಬಾಳೆ ಸೊಕ್ಕಿದ್ದವಾಗ ಹಿರಿಯರು ಒಂದು ಮಾತಂದಾರಂತ್ರಿ ಅಪ್ಪ. ನನ್ನ ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ 10 ದಿನ ಬಾಳೋದಿಲ್ಲ ಅಂತ್ರಿ, 10 ದಿನ ಬಾಳೋದಿಲ್ಲ ಅಂತ ಇಂಥವ್ರು ನೋಡೇ ಹೇಳಿರ್ಬೇಕ್ರಿ ಅವರು. ನಡೆ ಹತ್ತದ ಮಾತ್ರಕ್ಕೆ ಇವರಲ್ಲಿ ದರ್ಬಾರ್ ಮಾಡಲು ಬಂದ್ರೆ ಅರ್ಜುನನಿಗೆ ಮದ್ದು ತುಂಬಿದ ನನ್ನ ಬಂದೂಕಿನ ಗುಂಡಿನಿಂದ ಸತ್ತಿಲ್ಲದ ಯಮಲೋಕಕ್ಕೆ ಅಟ್ಟಿ ಬಿಡುತ್ತಾನೆ ಈ ಜಯರಾಜ್. ಜಯರಾಜ್, ನಿನ್ನ ಮದ್ದು ತುಂಬಿದ್ದ ಬಂದೂಕಿನಿಂದ ಸತ್ತಿಲ್ಲದ ಯಮಲೋಕಕ್ಕೆ ಕಳಿಸಲು ಇದನ್ನೇನು ನೀನು ಸಾಕಿದ ಕುರಿಮರಿ ಅಂದುಕೊಂಡಿಲ್ಲ ಅಂದಾಗ ಇದು ಪತಿವರ್ತಿರ ಪಿಂಡದಲ್ಲಿ ಜನಿಸಿದ ಗಟ್ಟಿ ಪಿಂಡವಿದು ಅಂದಾಗ ನಿನ್ನಂತ 100 ಜನ ಬಂದೂಕಿನಿಂದ ಬಂದರು. ಅವರ ಎದೆ ಗೊಂಡಿಗೆ ಬಗೆದು ರಕ್ತನ ಕುಡಿಯುವ ಗಂಡುಗಳಿಗಳ ಗಂಡ ಗೊಂಡು ಗಂಡಿಗೆ ಇರುವ ಅರ್ಜುನನೆವರು. ಅರ್ಪಟಿಸಿ ಮಿಂಚಿ ಮಿಂಚಿ ಮಳೆಯಾಗುತ್ತಿರುವ ಸೊಕ್ಕಿನಂತ ಅರ್ಪಣದ ಮಾತುಗಳನ್ನಾಡಲು ಬಂದರೆ ಅಡಿಪಾದಲ್ಲಿ ಸಿಕ್ಕು ಹಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಾವಧಾನಾಗಿ ಮಾತನಾಡದನ್ನು ಕಲಿತಿಕ್ಕ, ಇಲ್ಲದಿದ್ದರೆ
ಈ ಮನೆಯ ನಡ್ಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ ಮಗನ. ಎಚ್ಚರ. ಚರ್ಮ ಮೈ ಚರ್ಮ ಸುಲಿಯಲಿದ್ದೇನು? ನೀನು ಸಾಕಿದ ಕುರಿ ಮರಿ ಅಂದುಕೊಂಡಿರಲೇ. ಕೆರಳಿದ ಸಿಂಹ ಅಂದಾಗ ನಿಮ್ಮಂತ ಮದ್ದಾನಿಗಳನ್ನು ಬಂದೆತ್ತಿ ಬೇಟೆಯಾಡುವ ಹಸಿ ಮಾಂಸ ಹರಿದು ತಿನ್ನುವ ಹಸಿದ ಹೆಬ್ಬುಲಿ ಹೆಬ್ಬುಲಿ ಅಂತ ಗಬ್ಬಿ ನಿಂತ ಮಾತನಾಡಿದ್ರೆ ಸತ್ತಿಲ್ಲದ ಯಮಲೋಕಕ್ಕೆ ಅಟ್ಟಿ ಬಿಡುತ್ತೇನೆ ಮಗನ. ಹುಷಾರ್. ಅಲ್ಲೋ ತಮ್ಮ ಅರ್ಜುನ, ಅಬ್ಬರಿಸಿ ಹೊಡೆದಿದ್ದು ಮಳಿ ಅಲ್ಲಂತ, ಗಬ್ಬಾಗಲಾರ್ದು ದನ ಅಲ್ಲಂತ. ಈಗೇನಾಯ್ತಪ್ಪ? ಸಮಾಧಾನದಿಂದ ಮಾತಾಡಪ್ಪ. ಯಪ್ಪ ಇಟ್ಟು ಸಮಾಧಾನದಿಂದ ಮಾತಾಡು. ಅಂಗಾಲು ಹುಣ್ಣಿಗೆ ಕುಲಕರ್ಣಿ, ಅಂಗಾಲು ಹುಣ್ಣಿಗೆ ಕಣ್ಣುಡಿ ಬೇಕನಲೇ. ಜನ ಇದ್ದಾಗ ನರಿಯಂತೆ ಮಾತನಾಡಿ, ಜನ ಇಲ್ಲದಾಗ ನಾಯಿಯಂತೆ ಮಾತನಾಡುವಪ್ಪ ನಾಯಿ ನೀನು. ಏನು ಗೊತ್ತಿರೋ ತರ ನಡೆಸುತ್ತಿರುವೆ ಆ ಮಗನ. ನೀನು ನಿಮ್ಮ ಸಾಹುಕಾರ ಇನ್ನೊಬ್ಬರ ಹೊಲಕ್ಕೆ ಬೇಲೆ ಹಾಕಲು ಹೊರಟಿರುವರಲ್ಲ, ಆಚೆಗೆ ಆಗುದಿಲ್ಲ ನಿಮ್ಮ ಹೇಸಿ ಜನ್ಮಕ್ಕೆ. ಅಂದೆ ನಿಮ್ಮಣ್ಣನಿಗೆ ಹೇಳ್ತೀನಲ್ಲ, ನಿಮ್ಮ ಹೊಲಕ್ಕೆ ಅಡರಷ್ಟು ಹಣ ಕೊಟ್ಟು ಕರೆದಿಸ್ತೇನೆ ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡೋ ನನ್ನ ಫ್ಯಾಕ್ಟ್ರಿ. ಆಫ್ಟರ್ ನಿನ್ನ 3 ಎಕರೆ ಜಮೀನಿನಿಂದ ಬಂದಾಗಬೇಕೆ? ನೇವರ್. ಅದು ಎಂದಿಗೂ ಸಾಧ್ಯವಿಲ್ಲ ಮಗನ. ಏನಂದೆ? ಆಫ್ಟರ್ 3 ಎಕರೆ? ಜಯರಾಜ್, ನೀನು ತಿಳ್ಕೊಂಡಿರುವುದು ತಿಳಿಗೇಡಿತನ. ಯಾಕೆಂದ್ರೆ ಬೃಹತ್ ಬಂಡೆ ಕಲ್ಲು ಅಳಿಗಾಡ್ಸಲು ಬೇಕು, ಒಂದು ಸಣ್ಣ ಕಲ್ಲು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸಣ್ಣಗೆ 1000 ಆನೆ ಬಲ ಅಂತ. ಅಷ್ಟೇ ಯಾಕೋ ನೀನು ಕಟ್ಟುತ್ತಿರುವ ನೀನು ಕಟ್ಟುತ್ತಿರೋ 3 ಎಕರೆ ಜಮೀನು ಇದ್ದರೆ ಏನು? ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರಿಬೇಡ. ಅಂದೆ ನಿಮ್ಮ ಹೊಲಕ್ಕೆ ಬೇಲೆ ಹಾಕ್ಸಿದ್ದೇನೆ, ಅದನ್ನು ಅರಿತ ಬೇಲೆ ಹಾಕ್ಸಿದ್ದು ನೋಡು ಅರ್ಜುನ. ಇನ್ನು ಕಾಲ ಮಿಂಚಿಲ್ಲ. ಕೇಳ, ನಿನಗೆ ಹಣ ಎಷ್ಟು ಬೇಕು ಕೊಡುತ್ತೇನೆ, ಆದರೆ ಕೊಡುದಿಲ್ಲ ಅಂತ ಮಾತ್ರ ಹೇಳಬೇಡ. ಯಾಕಂದ್ರೆ ಬಿಡುವ ಮಗ ನಾನಲ್ಲ. ಸಾಹುಕಾರ, ಅಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂತು ಮಾಡಿ ಪಾಂಡವರು ಕೆಟ್ಟರು. ನಿನ್ನ ಸೊಕ್ಕಿನ ಮಾತಿನಿಂದ ನೀನು ಸರ್ವನಾಶ ಆಗ್ತೀಯ ನೋಡು. ಅಲ್ಲೋ ತಮ್ಮ ಅರ್ಜುನ, ನಿನ್ನ ಜೊತೆ ಜಿದ್ದುಗಟ್ಟಿ ಗೆದ್ಯಾಕ ನಾವೇನು ಇಲ್ಲಿ ಕುಸ್ತಿ ಕಡೆ ಇಟ್ಟಿಲ್ಲಪ್ಪ. ಯಾಕಪ್ಪ ನಿಮ್ಮೊಳಗೆ ಜಗಳ ಸಮಾಧಾನದಿಂದ ಬಗೆಹರಿಸಿಕೊಂಡು ಏನಂತಿ? ಬಗೆಹರಿಸಿಕೊಳ್ಳುವಂತ ಜಗಳ ಮಾಡಿದ್ದು ನೀನು ನಿಮ್ಮ ಸಾಹುಕಾರು. ನೀವೇ ಒಂದು ತೀರ್ಮಾನಕ್ಕೆ ಬನ್ನಿ. ಇದಪ್ಪ ಅಪ್ಪ ಕೊಟ್ಟಿದ ಮಾತಂದ್ರ. ನೋಡ್ತಮ್ಮ ಅರ್ಜುನ, ಆನೆಯಾಗಿ ಹುಟ್ಟಿ ಸೊಪ್ಪು ತಿನ್ನಕ್ಕಿಂತ ಇರಿಬೇಗಿ ಸಕ್ಕರೆ ತಿನ್ನು ಲೇಸೋ ತಮ್ಮ. ಅಂದ ಮ್ಯಾಗ ನಿನ್ನ ಹೊಲಕ್ಕೆ ಎಷ್ಟು ಬೆಲೆ ಕಟ್ತಿ ಹೇಳು? ನಮ್ಮ ಸಾಹುಕಾರ ಕೊಡಾಕ ರೆಡಿ ಆಗ್ಯ ನಿಂತಾರ. ಬಗೆಹರಿಸ್ಕೊಂಡು ಬಿಡುನಂತ. ಯಾಕಪ್ಪ ನಿಮ್ಮೊಳಗೆ ಜಗಳ? ಹೊಲಕರಣಿ, ಬೇಡುವ ಬಡವನಿಗೆ ಸಾಕು ಎಂಬುದು ಗೊತ್ತಾಗಲ್ಲ. ಅಂದಾಗ ನೀವೇ ಹೇಳ್ರಿ ಎಷ್ಟು ಕೊಡ್ತೀರಿ ಅಂತ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನಗೆ ಹೊಲ ಬೇಕಷ್ಟೇ. ನೀನೇ ಮಾತನಾಡು. ನೋಡ್ತಮ್ಮ ಅರ್ಜುನ, ನಿನ್ನ ಹೊಲಕ್ಕ 3 ಎಕರೆ ಹೊಲಕ್ಕ 3 ಲಕ್ಷ ರೂಪಾಯಿ ಕೊಡ್ತೀವಿ. ಜೊತೆಗೆ ನಿಮ್ಮ ತಮ್ಮ ಕಲ್ತಾವದನಂತ್ರಿ, ಒಂದು ನೌಕರಿ ಕೊಡಿಸ್ತೀವಿ. ಮತ್ತು ಅಷ್ಟಕ್ಕೂ ನೀ ಹ್ಞೂ ಅನ್ಲಿಕ್ಕಂದ್ರ ನಿನ್ನ ಮನಸ್ಸಿಗೆ ಸಮಾಧಾನ ಆಗಾಕ ಒಂದು ಹುಡುಗಿ ಏರ್ಪಾಡು ಮಾಡ್ತೀವಿ. ಈಗಿನ ಕಾಲಕ್ಕೆಲ್ಲ ಇದು ಕಾಮನು ತಮ್ಮ, ಕಾಮನ. ಏ ಕುಲಕರ್ಣಿ, ಹೆಣ್ಣು ಹಣ್ಣಕ್ಕೆ ಮಾರುವ ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡಲ್ಲ ಈ ಅನ್ನದಾತ. ಅಂದಾಗ ಇಂಥ ಹಲಕಟ್ಟು ಮಾತು ಇನ್ನೊಂದು ಸಾರಿ ಎತ್ತಿದ್ರಲ್ಲೇ ಮಗನ ಕುತ್ತಿಗೆ
ಕುಡಿಯೋ ಬೆಟ್ಟನ ಮಗ. ಮಲ್ಲ ಜಗಜ್ಜಟ್ಟಿ ಮಲ್ಲ. ಮೆಲ್ಲಕ್ಕೆ ಎದ್ದು ಯಪ್ಪ ಮುದುಕ್ ಮನುಷ್ಯ ಅದೀನಿ, ಏನೋ ಮಣ್ಣು ತಿನ್ನು ಮಾತನ್ಯಪ್ಪ ಯಪ್ಪ ತಪ್ಪಾತು. ನೀ ಹುಡುಗಿ ಅಲ್ಲಿ ಅಂದ್ರ ಬಿಡು, ನಿನಗ ದುಡ್ಡು ನಿಮ್ಮ ತಮ್ಮಗ ನೌಕರಿ ಕೊಡಿಸ್ತೀವಿ ಏನಂತಿ? ಕುಲಕರ್ಣಿ, ನೀವು ಕಟ್ಟುತ್ತಿರೋ ನೀವು ನಿಮ್ಮ ಸಾಹುಕಾರು ನನ್ನ ಹೊಲ ಬೆಲೆ ಕೆಟ್ಟಿದ್ದಕ್ಕೆ ನನಗೆ ಒಪ್ಪಿಗೆ ಐತಿ. ಆದರೆ ನಂದೊಂದು ಕಂಡೀಷನ್ ಐತಿ, ಅದನ್ನು ನೀವು ಒಪ್ಪಿದ್ರೆ ಮಾತ್ರ ನಾನು ರೆಡಿ. ಅಲ್ಲೋ ತಮ್ಮ, ನೀನು ನಮ್ಮ ಮಾತಿಗೆ ಒಪ್ಪಿದಿಲ್ಲಪ್ಪ ಯಪ್ಪ, ಅಷ್ಟ ಸಾಕಪ್ಪ, ಅಷ್ಟ ಸಾಕು. ನಮ್ಮ ಜೀವ ಅರ್ಧಕ್ಕೆ ಹೋಯ್ ಬಂತು ಯಪ್ಪ, ಅರ್ಧಕ್ಕೆ ಹೋಯ್ ಬಂತು. ಈಗ ನಿನ್ನ ಕಂಡೀಷನ್ ಏನದು ಹೇಳಪ್ಪ? ನೋಡು ಕುಲಕರ್ಣಿ, ನೀವು ಫ್ಯಾಕ್ಟ್ರಿ ಕಟ್ಟೋದರಿಂದ ಕಲಿತವ್ರಿಗೆ ಉದ್ಯೋಗ ಸಿಗುತ್ತದೆ ನಿಜ. ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ನಿಗದಿ ಮಾಡಿರುವ ಜಮೀನು ಪಾಳು ಇಲ್ಲ ಬಂಜರ ಭೂಮಿನ ನೀವು ಫಲವತ್ತವಾದ ಭೂಮಿನ ಬಳಸಿಕೊಳ್ಳುತ್ತಿದ್ದೀರಲ್ಲ, ಯಾರು ಕೊಟ್ಟರು ನಿಮಗೆ ಪರ್ಮಿಷನ್? ಎಲ್ಲಿದೆ ಕಾನೂನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡ್ತಮ್ಮ, ಕಾನೂನು ಪ್ರಕಾರ ಹೋದ್ರಂದ್ರೆ ಮಣ್ಣು ಸಿಗಲಾರ್ದ ಕಾಲಿದು ಅಂತದ್ರಾಗ ಈ ಪರ್ಮಿಷನ್ ಕಾನೂನು ನಮ್ಮ ಸಾವುಕಾರ ರೊಕ್ಕ ರೊಕ್ಕ ಕೊಟ್ಟು ಖರೀದಿ ಮಾಡ್ಕೊಂಡಾರ ತಮ್ಮ. ನೀ ಏನ್ ಚಿಂತೆ ಮಾಡೋದು ಬೇಡಪ್ಪ. ಅರ್ಜುನ, ದುಡ್ಡು ಕೊಟ್ರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರೂ ಕಾಣದ ಹಾಗೆ ಕುಳಿತು ಬಿಡುತ್ತದೆ. ಅಂದ ಮೇಲೆ ತಲೆ ಕೆಡಿಸಿಕೊಳ್ಳಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ಹಣವನ್ನು ತಂದು ಕೊಟ್ಟು ಬಿಡ ಈ ಬಡ ಪಾಯಿಗೆ. ಆಯ್ತ್ರಿ ಯಪ್ಪ ಸಾವುಕಾರ, ನೀವ್ ಹೇಳ್ದಂಗ ಮಾಡ್ತೀನಿ. ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ, ಎದ್ದ ಮಣ್ಣಲ್ಲಿ ಎದುರಾದ ಬಿರುಗಾಳಿಗೆ ನಾಯಕ ಈ ಭಜ. ತಮ್ಮ, ಇದರಲ್ಲಿ 3 ಲಕ್ಷ ರೂಪಾಯಿ ಐತಿ, ಕರೆಕ್ಟ್ ಆಗಿ ಎಣಿಸ್ಕೋ, ತಗೋ. ಕುಲಕರ್ಣಿ, ನಾನು ಮೊದಲೇ ಹೇಳಿರಲಿಲ್ಲವೇ ನನ್ನ ಕಂಡೀಷನ್ ಒಪ್ಪಿದ್ರೆ ಮಾತ್ರ ನಾನು ಹೊಲ ಕೊಡುವನೆಂದು? ಮಾತಾಡಲೇ ಕರ ಕಂಡಿಸ ಮಗನೇ, ಮಾತನಾಡ ದುಡ್ಡು ಕೊಟ್ಟು ಮಗನೇ. ಲೇ ಜಯರಾಜ, ನೀನು ನನಗೆ ಕೊಡಬೇಕಾದ ಹಣವನ್ನು ನಿನ್ನ ಹತ್ತಿರ ಇಟ್ಟುಕೊಂಡು ಅಟ್ಲೀಸ್ಟ್ ಆ ಹಣವನ್ನು ತಿಂದು 3 ದಿನ ಬದುಕಿ ತೋರಿಸಿರಿ. ಹಾಲನ್ನು ತಂದು ಬದುಕಲಿಕ್ಕೆ ನನ್ನ ದನಂದು ತೆಗೆದುಕೊಂಡೇ. ಅಲ್ವ ತಮ್ಮ ಅರ್ಜುನ, ಅನ್ನ ನೀರಿಲ್ದ ರೊಕ್ಕ ತಿಂದು ಹೆಂಗ್ ಬದುಕಾಗತ್ತಲ್ಲ? ಲೇ ಕುಲಕರ್ಣಿ, ದೊಡ್ಡತ್ರ ಏನು ಮಾಡಬೇಕು ಎಂಬುದು ಗಬ್ಬಿನಿಂದ ಮಾತನಾಡೋಕ್ಕಿಂತ ಮುಂಚೆ ತಿಳಿಯಬೇಕಾಗಿತ್ತಲೇ. ಈ ರೈತನ ತಾಕತ್ತು ಅಂದಾಗ ಅನ್ನ ಕೊಡುವ ಪವಿತ್ರ ಭೂತಾಯಿ ಬಂಜಿ ಮಾಡಕ ಹೊರ್ತಿರುವಿರಲ್ಲ, ನಿಮ್ಮಂತವರ ಹಮ್ಮಿನಿಂದ ಕಾನೂನು ಪರ್ಮಿಷನ್ ಕೊಂಡುಕೊಳ್ಳಬಹುದು. ಆದರೆ ಹಗಲು ರಾತ್ರಿ ಎನ್ನಿದ ಭೂತಾಯಿ ಒಡನಲ್ಲಿ ಕೆಲಸ ಮಾಡುವ ನಮ್ಮಂತರ ಬಡವರ ಒಡಲಿಗೆ ಕೈ ಹಾಕಿದ್ರ ಹತ್ತಿನಂತೆ ಹರಿದು ತಿಂದು ಬಿಟ್ಟಾವ. ಹತ್ತಿನಂತೆ ಹರಿದು ತಿನ್ನಲು ಬಂದ್ರೆ ಮರಳಿದ ನಿನ್ನ ಕೊಬ್ಬಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿನರ್ಗಳಿಗೆ ಹಂಚಬೇಕಾಗುತ್ತದೆ ಮಗನ. ಹುಷಾರ್. ಸಾವುಕಾರ, ಒಪ್ಪಿದ ಮನಸ್ಸಿನಿಂದ ಒಪ್ಪಿಸಿ ಬಂದಿದ್ದ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತು ಹಾಕಿ ವಶಕ್ಕೆ ಹಾಕಬಲ್ಲೆ. ಏ ಸಾವುಕಾರ, ಹೆಣ್ಣಕ್ಕೆ ಹೋಗಿ ಮಾರುವ ತಾಯಿ ಗಂಡ ರಾಜಕಾರಣಿಗಳು ಎಂದು ತಿಳ್ಕೊಂಡ್ಯಾ ನನ್ನನ್ನು? ಇವನು ನೇಗಿಲ ಯೋಗಿ. ನಿಮ್ಮ
ಲೇ ಅರ್ಜುನ! ನಿನ್ನ ಮೂರ್ಖತನದಿಂದ ಮಾತಿಗೆ ಮರಳಾಗಿ ನಡೆಯಲು ಇದು ಧರ್ಮಯುಗ ಅಲ್ಲ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕುರುಡು ಕಾಂಚನ ಕುಣಿಸಿದಂಗ ಕುಣಿಯುವ ಕಾಲ ಇದು ಅಂದಾಗ ದಡ್ಡತನದಿಂದ ದೊಡ್ಡ ಮಾತುಗಳನ್ನಾಡಿ ದಡ್ಡಿಯಲ್ಲಿ ಬೀಳಲು ಮೇಲ ಕುರಿಯಾಗಬಡಲೇ ಮಗನೇ. ಕುರಿ ಅಲ್ಲಲೇ ಇದು, ನಿಮ್ಮಂತ ರಾಜ್ಯದರು ಒಂತು ಹಾಕಿಕೊಳ್ತ ನಿನ್ನಂತ ಹೆಂಡುಲಿಗಳನ್ನು ಸಾಕಿಸಲು ಗಂಡುಲಿಯವನು ಜೈರಾಜ್ ಸಣ್ಣತನದಿಂದ ಬಂಡ ದಾರಿ ಮಾಡಿ ಬಂದರೆ ಹಿಂಡು ನಗಲಿದ ಗೋವಿನಂತೆ ಮಸನಕ್ಕೆ ಕಳಿಸುತ್ತೇನೆ, ಹುಷಾರ್. ಏ ಜಯರಾಜ, ಹಾಗೆಂದ್ರ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ನೀವು ಹೋದ್ರು ಎಂದು ತೆರೆಯುವುದಿಲ್ಲ. ಈ ಪಣ ತೊಟ್ಟ ತಲದಕ್ಕ ಮಲ್ಲ ಅರ್ಜುನೆಂಬುದನ್ನು ಮಾತ್ರ ಮರಿಬೇಡ. ಅಲ್ಲೋ ತಮ್ಮ, ಸಮಾಧಾನ ಮಾಡ್ಕೊರಪ್ಪ, ಅರ್ಜುನನ್ನ ಸಮಾಧಾನ ಮಾಡಪ್ಪ. ಏ ಸಾವುಕಾರ, ಮುತ್ತಿನಂತ ಮಾತು ಹೇಳ್ತೇನೆ ಕೇಳು. ನೀನು ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರ್ಕಿ ಪತ್ರಿಗೆ ಸಮ. ಲೇ ಕುಲಕರ್ಣಿ, ನಿನಗೂ ನಿಮ್ಮ ಸಾಹುಕಾರನಿಗೆ ಹೇಳುತ್ತೇನೆ ಕೇಳು. ಇನ್ನೊಂದು ಸಾರಿ ನನ್ನ ಭೂತಾಯಿ ವಿಷಕ್ಕೆ ಬಂದ್ರೆ ಏ ಮಕ್ಕ, ಇದೇ ಮಣ್ಣಲ್ಲಿ ಮಣ್ಣಾಗಿಸಿ ಬಿಡುತ್ತೇನೆ ಹುಷಾ. ಏನ ಮಾತಾಡಿ ಹೋದನ್ರಿ ನನ್ನ ಮಗ, ಮಣ್ಣಾಗ ಮುಚ್ತೀನಿ ಅಂತ ನೋಡ್ರಿ ಅಪ್ಪ. ಅಂದ್ರ ನಾ ಇವನ ಕಣ್ಣಾಗ ಪುಟ್ಪೋತ್ ಏನ ಕಂಡಿರ್ಬೇಕನ್ರಿ. ಮುಚ್ಚಲೆ ಬಾಣ ಅಂದು ಕೌರ ಲೇ ಅರ್ಜುನ, ಅಂದು ಕೌರವರ ಪಾಂಡವರ ಸೇಡಿಗಾಗಿ ರಣಭೂಮಿಯಲ್ಲಿ ಮಣ್ಣು ಮುಚ್ಚಿದ್ರು. ಹಾಗೆ ಹಿರಣ್ಯ ಕಶ್ಯಪು ತನ್ನ ಸಹೋದರನ ಸಾವಿನ ಸೇಡಿಗಾಗಿ ದೇವರ ದೇವತೆಗಳಿಗಾಗಿ ಬಲಿ ತೆಗೆದುಕೊಳ್ಳುತ್ತಿದ್ದನ. ನರಸಿಂಹನ ಕೈಲಿ ಹತ್ತರಾಗ ಇಲ್ಲವೇ ಅಂದಾಗ ಇದೇ ಸೇಡಿಗಾಗಿ ಇದೇ ಸಮಯ ನೋಡಿ ಅವನ ಮನೆತನವನ್ನು ಸರ್ವನಾಶ ಮಾಡುವವರಿಗೆ ಸಮಾಧಾನವೇ ಇಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡೇ ಬಿಡುನ ನಡ್ರಿ. ಯಾಕಂದ್ರ ಇಲ್ಲಿ ಹಿಂದೆ ಕುಂತಾರಲ್ಲ ಇವ್ರ ಕಿವಿಗಳು ಸರಿ ಇಲ್ಲ. ಹೋಗಿ ಅರ್ಜುನನ ಮುಂದೆ ಏನಾರು ಹೇಳ್ತಾರ, ನಾಳೆ ನಾ ಹೋಗಿ ಸರಿ ಮಾಡು. ನಾನು ನಡ್ರಿ ಹೋಗೋಣ. ಪ್ರೀತಿ ಬರಹ ಈ ಭೂಮಿನ ಬುಗುರಿಯಂತೆ ಅಲ್ಲ, ನಮ್ಮ ಮಾವ ಎಲ್ಲಿ ಹೋಗಿರಬಹುದು? ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ. ಹೊತ್ತು ನೆತ್ತಿನಲ್ಲಿ ಬರ್ತಾ ಇದೆ. ಹೊಲದಲ್ಲಿ ನೋಡಿದ್ರೆ ಕೆಲಸ ಬಹಳವಿದೆ. ಎಲ್ಲಿ ಹೋಗಿರಬಹುದು?
ಮುಂಜಾನೆಯ ತಂಪಿನ ಕಿರಣಗಳಿಗೆ ಕರಿಬಿಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಏನಿವಳ ಮೈಮಠ. ಅಂದಾಗ ಇವಳು ಸೌಂದರ್ಯದ ಸಿರಿವನ್ನು ನೋಡಲೇಬೇಕು. ಹೇಯ್, ಯಾರು ನೀನು? ಗೂಳಿ ನುಗ್ಗಿದ ಹಾಗೆ ನುಗ್ತಾ ಇದೆಯಲ್ಲ, ಒಂಟೆ ಹೆಣ್ಣಿನ ಜೊತೆ ಈ ರೀತಿ ವರ್ತಿಸ್ತಾ ಇದೆಯಲ್ಲ, ಯಾರು ನೀನು? ಯಾರ? English name to earth. English name to earth the king. Hindi se naam ಜಮೀನ್ ಕಾ ಅರಾಸ್ ಅಂದರೆ ಕನ್ನಡದಲ್ಲಿ ಪೃಥ್ವಿರಾಜ್. ಏನಂದೆ? ಯಾರು ನಾನ? ಈ ಊರಿನ ಗಬ್ರ ಶ್ರೀಮಂತ ಜೈರಾಜನ ಆತ್ಮ ಸ್ನೇಹಿತ. ಇಂದು ನಿನ್ನಂತ ರಸ ತುಂಬಿದ ಹೆಣ್ಣಿನ ವಾಸನೆಗಾಗಿ ಮನಸೋತು ಬಂದಿರುವ ರಸಿಕ. ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂತ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚರಂತೆ ಎಳೆದುಕೊಂಡು ಬಂದಿದೆ. ಯಾಕೆ ಅದು ತಪ್ಪ? ತಪ್ಪೇನಿಲ್ಲ, ಆದ್ರೆ ನಾಯಿಯಂತೆ ಚಪಲಕ್ಕೆ ಬಾಯಿ ತಿರುತ್ತಿರುವಿರಲ್ಲ, ಅದು ತಪ್ಪು. ಏ ಮಿಸ್ಟರ್, ನೋಡು, ಈಗ ನಡು ರಸ್ತೆಯಲ್ಲಿ ಒಂಟಿ ಹೆಣ್ಣು ಸಿಕ್ಕದಳೆಂದು ನೋಡಿದ ಜನ ಏನಂದರು? ಚಪ್ಪಲಿ ತೋದು ಹೊಡಿತಾರ, ಬಲು ಹೆಚ್ಚರ. ಇದು ನೋಡಿದ ಜನಗಳು ಎದ್ದು ಬಂದು ಚಪ್ಪಲಿ ಎತ್ತು ಹೊಡೆಯುವ ಕಾಲ ಅಲ್ಲ ಇದು. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರೂ ಕಾಣದ ಹಾಗೆ ನಟಿಸುವ ಸತ್ತನ ಮರ್ತರ ಕಾಲ ಇದು. ಅಂದಾಗ ಎಚ್ಚರದ ಮಾತುಗಳಿಂದ ಹೆದರಿ ಹೋಗೋಣ. ಯಾವ ಹುಚ್ಚು ಹೆಣ್ಣೆ ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಹಗಳಿಗೆ ಮತ್ತಷ್ಟು ಕಿಚ್ಚು ಹಚ್ಚಬೇಡ. ಕೆಚ್ಚೆದೆಯಿಂದ ಈ ನಿನ್ನ ಉಬ್ಬು ತಗ್ಗು ಯೌವನದ ಜೊತೆ ಕಾಮರಿಲಿ ಆಡಬೇಕೆಂಬುದೇ ಈ ಪೃಥ್ವಿರಾಜನ ಹೆಬ್ಬಯಕೆ. ಈ ನಿನ್ನ ಬಯಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೋ ಮಿಸ್ಟರ್ ಪೃಥ್ವಿರಾಜ್. ನೋಡು, ನಿಮ್ಮಂತರಿಗೆ ಕಾಮದ ಗೊಂಬೆ ಅಂತ ತಿಳಿದುಕೊಂಡಿರುವೆಯಾ ನನ್ನನ್ನು? ಈ ಹೆಣ್ಣು ಹಲಿದರ ನೋರಿ, ಮುನಿದರ ಮಹಾಮಾರಿ ಎಂದು ತಿಳಿಯದ ಮತ್ತೆ ಹೀನ ಗಂಡಸು ನೀನು. ಸರಿ ಆಚ. ಕೈಗೆ ಸಿಕ್ಕ ಹಣ್ಣನ್ನು ಮೇಲೆ ಕೇಸುವ ಮೂರ್ಖನಲ್ಲ ಈ ಪೃಥ್ವಿರಾಜ. ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕರ ಹಂಬಲದ ಹಠ. ಅಂಬಲದ ಹಠ, ಅಂಬಲದ ಹಠ. ಕಚ್ಚಿ ಕಚ್ಚಿ ತಿನ್ನಲಕ್ಕೆ ಇದೇನು ರೋಡಿನಲ್ಲಿ ಬೆಳೆದ ಹಣ್ಣಲ್ಲ ಮರಿ. ಮಿಸ್ಟರ್ ಪೃಥ್ವಿರಾಜ್, ಮಾನವಂತರ ಮನೆತನದಲ್ಲಿ ಬೆಳೆದ ಹೆಣ್ಣು ನಾನು. ಅಂದಾಗ ಈ ಹೆಣ್ಣನ್ನು ತಿನ್ನಲು ಬಂದರೆ ನಿನ್ನ ಬಾಯಿನ ಹಲ್ಲನ್ನು ಕಿತ್ತು ಕೊಟ್ಟರು ನನ್ನ ಮಾವಂದರು. ಮಾನವಂತರ ಮನೆತನದ ಹೆಣ್ಣು, ಮಾನವಂತರ ಹೆಣತನೆ ಮಾಡಬಾರ್ದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ? ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಮನೆಯಲ್ಲಿ ಅಂಗಿಯನ್ನು ಕಳಚಿ ಬೆತ್ತಲನ್ನಾಗಿ ಮಾಡಿ ಕ್ರೀಡೆಯ ಆಡುವ ಬಂಡ ಜನಗಳು ಎಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನತ್ರ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಂಡು ಬರುವ ಬಂಡ ರಂಡಿಯರೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕಲೇ
ಬಂಗಾರದಂತ ಹೆಂಡತಿ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರೆದು ಮಾಡಿಕೊಂಡು ಬರುವ ಬಂಡ ಗಂಡಸರೇ ಅಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಸಾಕ ಇನ್ನು ಬೇಕಾ ಈ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಥು, ಪಾಪಿ ಅಂತವನೇ, ಈ ನಿನ್ನ ಹೊಲಸು ಬಾಯಿಯಿಂದ ಮಾತನಾಡ್ತಾ ಇದ್ದೀಯಲ್ಲ, ಇದನ್ನ ಕೇಳಿ ನನ್ನ ಮನಸ್ಸನ್ನು ಗಲೀಜು ಮಾಡಿಕೊಳ್ಳಲಾರೆ. ನೋಡು ಮಿಸ್ಟರ್ ಪೃಥ್ವಿರಾಜ್, ಇವಳು ಸಿಕ್ಕವರಿಗೆ ಸೆರಗ ಹಾಸುವ ಸೂಳೆ ಇವಳಲ್ಲ. ನಾನು ನಿಜ ಗರತಿ ಹೆಣ್ಣು ಕಣೋ. ಗರತಿ ಹೆಣ್ಣ? ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಗರತಿನ ಸೋಗಿನ ಬಂಡ ರಂಡಿಯರೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನೀನು ಗರತಿಯಾದರೇನು ಸೂಳಿಯಾದರೇನು ಒಟ್ಟಿಗೆ ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆಂಬುದೇ ನನ್ನ ಕೊನೆ ಆಸೆ. ಏಯ್, ಮುಟ್ಟಬೇಡ, ದೂರ ಸರಿಯೋ ಕಿರತಕ. ನೋಡು, ನನ್ನ ಹತ್ರ ಬಂದ್ರೆ ಈ ನಿನ್ನ ಕರ್ಮವನ್ನು ಕರ್ಣಪಟಲದಿಂದ ಅಳಿಸಿ ಯಾರನ್ನಾದ್ರೂ ಕೊಟ್ಟು ಕಳಿಸ್ತಾನೆ ನನ್ನ ದೇವರು. ಆ ದೇವರು ಕಳಿಸಿಕೊಡುವ ಜಾಗ ಇದು ಅಲ್ಲ ಡಾರ್ಲಿಂಗ್. ಇಂಥ ಗೊಡ್ಡೆ ಬೆದರಿಕೆಗೆ ಎದುರುವನಲ್ಲ ಈ ಪ್ರಳಯ ಅಂತಕ. ಕಮಾನ್ ಮೈ ಡಾರ್ಲಿಂಗ್, ಕಮಾನ್. ನಿಲ್ಲಿಸೋ ನಿನ್ನ ದುಷ್ಟ ಕೆಲಸವನ್ನು. ಅಂದು ಗಾಂಧಿ ಮಹಾತ್ಮ ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳಿದ ಮಹಾತ್ಮ ಗಾಂಧಿ. ಇಂದು ನಿಮ್ಮಂತ ಲಾಡನಗಳು ಹುಟ್ಟಿಕೊಂಡು ಗಾಂಧಿಯ ಕಂಡ ಭಾರತ ಕನಸವನ್ನು ನೊಚ್ಚು ನೂರು ಮಾಡ್ತಿದ್ದೀರಿ. ನಿಮ್ಮಂತ ಬಂಡರ ಸೇರಿಕೊಂಡ ಯಾರ ನೀನು? ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಂದಾಗ ರೊಚ್ಚಿಗೆ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು, ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವ ರೊಚ್ಚಿಗೆದ್ದ ನಿನ್ನಂತ ವಿಷ ಸರ್ಪಗಳನ್ನು ಬರ್ಚಿ ಹಾಕಿ ಹಿಡಿದು ಹಲ್ಲು ಕಿತ್ತು ಪುಂಗಿಲಾದ ನಿನ್ನ ಆಟ ಆಡಿಸಬಲ್ಲ ನಾನು ಅಂದಾಗ ನ್ಯಾಯ ನೀತಿ ಧರ್ಮದಿಂದ ಹೋರಾಡಿ ಬಡವರ ಮೇಲೆ ಅಟ್ಟಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಪಾಂಡರನ್ನು ಮೆಟ್ಟಿ ನಿಲ್ಲುವ ಭೂಪ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕರ್ಣ. ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದೆ ಕರ್ಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇರಿನ ಹೊಡೆತಕ್ಕೆ ಸಿಕ್ಕು ಸಿಲುಕಲಾಗಲು ಸಿದ್ಧನಾಗಿ ಬಂದಿದ್ದೀಯಾ? ಸುಮ್ಮನ ಹೊರಟು ಹೋಗಲೇ. ಈ ಪೃಥ್ವಿರಾಜನ ಸೇರಿನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ, ಸುಮ್ಮನೆ ಹೊರಟು ಹೋಗು. ಸೇಡಿನ ಕಿಡಿ ಪೃಥ್ವಿರಾಜ್ ಬೆಂಕಿಯೇ ಬಿರುಗಾಳಿ ಬೀಸಿ ಭೂಮಿ ಆಕಾಶದಲ್ಲಿ ಕಾಲ್ಗತ್ತಲ ಮೋಡ ಕವಿದು ಸಿಡಿಲು ಅರ್ಪಟಿಸಿಕೊಂಡು ಮಿಂಚು ಬಂದರೆ ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದ ಸೇಡಿನ ಕಿಡಿಗೆ ಸಿಟ್ಟು ಆಹುತಿ ಆಗಬೇಡ. ಮೊದಲು ಹೋಗು. ಇದನ್ನು ಅರಿಯದೆ ಏನಾದರೂ ಮಂಗನಂತೆ ವರ್ತಿಸಿದರೆ ಈ ಕ್ಷಣಾರ್ಥದಲ್ಲಿ ನಿನ್ನ ಹೆಣ ಬೀಳುವುದು ಈ ಕರ್ಣನ ಕೈಯಲ್ಲಿ. ಎಚ್ಚರ ಎಚ್ಚರ.
ಕಾರಣ ಆಡಂಬರದ ಮಾತನಾಡಿ ಅಡಿಪಾಯಲ್ಲಿ ಸಿಕ್ಕು ಹಾಕಿಕೊಂಡು ಮೂರ್ಖನಾಗಬೇಡ. ಲೇ ಕರ್ಣ, ಇಂದು ನನ್ನ ಕಾಮದ ಜೋಲಿಗೆ ಮತ್ತಷ್ಟು ಸೀಮೆನೆ ಸುರಿದಿಯಲ್ಲ. ಈ ವಿರಹದ ಜ್ವಾಲೆಯಿಂದ ನೀನು ಸುಟ್ಟುಕೊಂಡು ಬೀದಿ ನಾಯಿ ಅಲಿಯಾಗಿ ಮಾಡದೆ ಹೋದರೆ ನಾನು ಪ್ರಣಯದ ಪ್ರಳಯಾಂತಕ ಪೃಥ್ವಿ ರಾಜನೇ ಅಲ್ಲ. ಹೋಗಲೇ ಹೋಗು. ಮುಂದೆ ನೀನು ಮಾಡುತ್ತಿರುವ ಅನ್ಯಾಯ ಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಲ್ಲಿ ಧರ್ಮ ತುಂಬು ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನೋಡಿ, ದೇವರಾಗಿ ಬಂದು ನನ್ನ ಶೀಲ ಮಾನ ಪ್ರಾಣವನ್ನೇ ಕಾಪಾಡಿದ್ದೀರಾ. ಈ ನಿಮಗೆ ಸದಾಕಾಲ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ಎದ್ದೇಳಮ್ಮ, ಎಲ್ಲ ದೈವ ಸಂಕಲ್ಪ. ಹೌದು, ಯಾರ ಮಾವನು ಏಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ನೋಡಿ, ನಮ್ಮೂರಿನ ಆಗ್ರಪರ ಶ್ರೀಮಂತ ಜನನಾಯಕ ಅಂತ ಆ ಜಯರಾಜನ ಆಪ್ತ ಸ್ನೇಹಿತ ಅಂದಾಗೆ ಇನ್ನು ನಮ್ಮಂಥ ಹೊಟ್ಟೆಯನ್ನು ಸಿಗಬೇಕಾದರೆ ಬಲಾತ್ಕಾರದಿಂದ ಶೀಲಹರಣ ಮಾಡಿ ಅವರ ಸಾವಿಗೆ ಕಾರಣರಾಗ್ತಾರೆ. ಆದರೆ ಹಣ ಬಲದಿಂದ ರಾಜಕೀಯ ಬಲದಿಂದ ಹೊರಗೆ ಬರುತ್ತಾರೆ. ಆದರೆ ನನಗೆ ದುರದೃಷ್ಟ ಅಂದಾಗ ಈ ಕಾಮಕ ಕಣ್ಣಿಗೆ ನಾನು ಬಿದ್ದೆ. ಅಷ್ಟರಲ್ಲಿ ನೀವು ಬಂದಿದ್ದೀರಾ. ಲೇ ಜಯರಾಜ, ಪೃಥ್ವಿರಾಜ, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವೀರಾದಿಗಳಾಗಿ ಬಾಜಿ ಕಟ್ಟೆಯಲ್ಲಿ ಆ ಕಡೆ ಕೈ ಇಳುತ್ತಿದ್ದೀರಿ. ಈ ಬಾಜಿಯಿಂದ ನಿಮ್ಮನ್ನು ಕಾನೂನಿನ ಬಲಕ್ಕೆ ವಾಪಸ್ಸಾಗಿದ್ದರೆ ನನ್ನ ಹೆಸರು ಸೇಡಿಗಾಗಿ ಸಿಡಿಗೆದ್ದ ಕರ್ಣನೇ ಅಲ್ಲ. ರೀ ಮಿಸ್ಟರ್, ಏನು ವಿಚಾರ ಮಾಡ್ತಾ ಇದ್ದೀರಲ್ಲ ನೀವು? ನೋಡಮ್ಮ, ಹುಚ್ಚು ನಾಯಿಗಳೇ ಇದೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಅಂದಾಗ ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿಕೊಂಡು ಬೆನ್ನು ಹತ್ತಿದರೆ ಓಡಿ ಹೋಗುತ್ತದೆ. ಇದೇ ಈ ಕಲಿಯುಗದ ನೇಮ ಅಮ್ಮ. ನೋಡಿ, ನೀವು ಯಾರಂತ ನನಗೆ ಗೊತ್ತಾಗಲಿಲ್ಲ. ಅಂದ ಹಾಗೆ ಈ ಊರಿಗೆ ನೀನು ಹೊಸಬರಂತ ಕಾಣುತ್ತದೆ. ಯಾರು ನೀವು? ಯಾತಕ್ಕಾಗಿ ಬಂದಿದ್ದೀರಾ ಇಲ್ಲಿ? ನಾನು ಯಾರು ನಾನು ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬಚ್ಚಿಟ್ಟು ಈ ಸಮಾಜಕ್ಕೆ ನಾನು ಯಾರೆಂದು ತೋರಿಸುವವರೆಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿಗೆದ್ದ ಕರ್ಣನಿಗೆ. ಅಯ್ಯೋ, ಈ ನಿಮ್ಮ ಹೊಗಿಟಿನ ಮಾತಿನ ಅರ್ಥವೇ ನನಗೆ ತಿಳಿಯಲಿಲ್ಲ. ನನಗೆ ಲೇಟ್ ಆಯ್ತು. ನಾ ಇನ್ನು ಬರ್ತೀನಣ್ಣ. ಹೋಗಿ ಬರಮ್ಮ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸ್ವಾರ್ಥಕ ವಿಚಾರಗಳನ್ನು ಸಮಯ ನೋಡಿ ಸಮಾಜಕ್ಕೆ ಸಾರಿ ಹೇಳುವವರೆಗೂ ಸಮಾಧಾನ ಇಲ್ಲ. ಈ ಸೇಡಿಗಾಗಿ ಸಿಡಿದ ಕಾರಣನಿಗೆ ಲೇ ಜಯರಾಜ, ಲೇ ಜಯರಾಜ, ಪೃಥ್ವಿರಾಜ, ಬಡವರಿಂದ ಬಾಚಿದ ಹಣದ ಮಬ್ಬಿನಲ್ಲಿ ಕೊಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರ ದರ್ಪವನ್ನು ಮುರಿಯಲು ಬೆನ್ನತ್ತಿದ ಬೇಟೆಗಾರ ಈ ಕರ್ಣ. ಲೇ, ನನ್ನ ತಂದೆ ತಾಯರನ್ನು ಕೊಂದು ನನ್ನನ್ನು ಪರದೇಶಿಯಾಗಿ ಮಾಡಿ ಕಾನೂನಿನ ಕಲ್ಲಿಗೆ ಮಣ್ಣೆರಚಿ ಬದುಕುತ್ತಿದ್ದ ನಿಮ್ಮನ್ನು ಇಂಚಿಂಚಾಗಿ ತುಂಡರಿಸಿ 10 ನಾಯಿ ನರಿಗಳಿಗೆ ಹಂಚದಿದ್ದರೆ ನಾನು ಗಂಡಸಾಗಿ ಹುಟ್ಟಿದಕ್ಕೂ ಸಾರ್ಥಕ ಇಲ್ಲ ಎಂದು ತಿಳಿಯಲಿ ಈ ಸಮಾಜ. ಮೊದಲವನೇ ಹೋಗಿ ಹುಡುಗಾಯೋಗಿಯ ನೋಡಲ್ಲಿ ಹುಡುಗಾಯೋಗಿಯ ನೋಡಲ್ಲಿ ಏನಿದು
ಅಣ್ಣ ಹಾಗ ಗಂಗಾ ಬರ್ತೀನಿ ಅಂತ ಹೇಳಿದ್ರಲ್ಲ, ಇಷ್ಟೊತ್ತಾದ್ರೆ ಯಾಕೆ ಬಂದಿಲ್ಲ? ತಡೆ, ಇದೊಂದು ಸ್ವಲ್ಪ ಕೆಲಸ ಮಾಡಿಬಿಡೋಣ. ಅಷ್ಟೊತ್ತರಲ್ಲಿ ಬಂದರೂ ಬರಬಹುದು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ರೀ ಮಿಸ್ಟರ್, ಈ ಊರಿನ ಶ್ರೀಮಂತ ಸಾಹುಕಾರ್ ಜಯರಾಜ್ ಜಮೀನ್ ಎಲ್ಲಿ ಬರುತ್ತೆ? ಏನು, ಜಯರಾಜ್ ಸಾಹುಕಾರನ ಹೊಲನ? ಇದೇ ನಮ್ಮ ಹೊಲದ ಪಕ್ಕ 300 ಎಕರೆ ಜಮೀನು. ಶಂಕರ್, ನೀನಾ? ಶಂಕರ್, ಏನಿದೆ ನಿನ್ನ ವೇಷ? ಕೈಯಲ್ಲಿ ಸಲಾಕಿ, ಹುಟ್ಟಿರುವುದು ಲಪಾಟಿ, ಏನು ಶಂಕರ್ ಇದೆಯಲ್ಲ? ಏ ಶಿಲಾ, ಏನೇ ನೀನು ಇಲ್ಲಿ ನಮ್ಮೂರಲ್ಲಿ? ಅಬ್ಬಾ, ಇದು ಕನಸೋ ನನ್ಸೋ ಒಂದು ಅರ್ಥ ಆಗುತ್ತಿಲ್ಲ. ಶಂಕರ್, ಇದೇ ನಮ್ಮೂರು. ಅಂದ ಹಾಗೆ ಸಾಹುಕಾರರು ಜಯರಾಜು ಸ್ವಂತ ನನ್ನ. ಅಂದ ಹಾಗೆ ನೀನು? ನಂದು ಇದೇ ಊರು ಶಿಲಾ, ಇದೇ ನಮ್ಮ ಹೊಲಗಳ. ನನ್ನ ಅಣ್ಣ ಅತ್ತಿಗೆರು ಬರುತ್ತೇನೆ ಅಂತ ಹೇಳಿದ್ರು, ಅದಕ್ಕೆ ಕೆಲಸ ಮಾಡುತ್ತಾ ನಿಂತಿದ್ದೆ. ಅಬ್ಬಾ, ಎಂತ ಆಶ್ಚರ್ಯ ನೋಡಿದೆ ಶಂಕರ್. ನಮ್ಮಿಬ್ಬರದು ಒಂದೇ ಊರಾದ್ರೂ ಇಷ್ಟು ದಿನ ನಮ್ಗೆ ಗೊತ್ತೇ ಇರ್ಲಿಲ್ವಾ? ಅಂತೂ ನಮ್ಮ ಪ್ರೀತಿ ಮುರಿದು ಬಿಡ್ತು ಅಂತ ಅನ್ಕೊಂಡಿದ್ದೆ. ಆ ದೇವರು ಮತ್ತೆ ನಮ್ಮನ್ನು ಒಂದುಗೂಡಿಸಿದ. ಐ ಲವ್ ಯು ಶಂಕರ್, ಐ ಲವ್ ಯು. ಇನ್ನು ಮುಂದೆ ಮುಂದುವರೆಗಲ್ಲ ಶಿಲಾ. ಹೇ ಶಂಕರ್, ಏನ್ ಮಾತಾಡ್ತಾ ಇದೀಯಾ? ನಮ್ಮ ಪ್ರೀತಿಯ ಬಗ್ಗೆ ಎಷ್ಟೆಷ್ಟು ಆಸೆ, ಎಷ್ಟೆಷ್ಟು ಕನಸುಗಳನ್ನು ಕಟ್ಕೊಂಡಿದ್ವಿ ಅಂತ ನಿನಗೆ ಗೊತ್ತಲ್ವಾ? ಹೌದು ಶಿಲಾ, ಕನಸು ಕಟ್ಟಿಕೊಂಡಿದ್ದೀನಿ ನಿಜ. ಆದರೆ ಅವಾಗ ನಾನು ಯಾರಂತ ನಿನಗೆ ಗೊತ್ತಿರಲಿಲ್ಲ, ನೀನು ಯಾರಂತ ನನಗೆ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮ ಪ್ರೀತಿ ಪ್ರೇಮಕ್ಕೆ ಮಿಲನ ಆಡಿತು. ಆದ್ರೂ ಇಂದು ನೀನು ಶ್ರೀಮಂತರ ಮನೆಯ ಸುಖನೆ ಮಣಿ, ಮೇಲಾಗಿ ಈ ಊರಿಗೆ ಇವು ರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದಳು ಗುರುಸಲ ಮನೆಗೆ ಏಕೆ ಬರುವೆ ಹೇಳು? ಶಂಕರ್, ಅಂದ್ರೆ ನೇರವಾಗಿ ನನ್ನನ್ನು ಸಾಕೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೀಯಾ? ನೋಡು ಶಂಕರ್, ಮುಂಚೆ ಹೇಗಿದ್ವಿ ಹಾಗೆ ಇದ್ಬಿಡೋಣ. ಸಿಟಿಯಲ್ಲಿ ನನ್ಗೆ ಯಾವುದೇ ರೀತಿಯ ಆಸ್ತಿ ಬೇಡ, ಅಂತಸ್ತು ಬೇಡ. ನೀನ್ ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು. ಬಾ ಶಂಕರ್, ಈಗಲೇ ನಾವು ಹೋಗ್ಬಿಡೋಣ. ನಿಲ್ಲಿಸಿಲ್ಲ, ನಾನೊಬ್ಬ ಮಾಮೂಲಿ ಮನುಷ್ಯನ ತಮ್ಮ, ಮೇಲಾಗಿ ನೌಕರಿ ಬೇರೆ ಇಲ್ಲ. ಅರಮನೆಯಲ್ಲಿ ಕಾಲ ಕಳೆಯುವರು ನಾವು. ಅಂದ ಮೇಲೆ ಬಡವನ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿಗೆಲ್ಲ ಬೆಳೆದಿ ನಿನ್ನ ನಾನು ನರಕಕ್ಕೆ ತಂದು ಹಾಕಿದ್ರೆ ಆ ಪಾಪ ತಟ್ಟದೆ ಬಿಟ್ಟಿತೆ. ನೋಡು ಶಂಕರ್, ಹೇಗೋ ಏನೋ ಇನ್ನಷ್ಟು ದಿನದಲ್ಲಿ ನಮ್ಮಿಬ್ರದ್ದು ಬಿಕಾಂ ಮುಗಿಯುತ್ತೆ. ಹೇಗಾದ್ರೂ ನಾವಿಬ್ರು ಒಂದು ನೌಕರಿ ಮಾಡೋಣ. ಅಂದ ಮೇಲೆ ನಾನು ಮೇಲು ನೀನು ಕೀಳು ಅನ್ನುವ ಭಾವನೆನೇ ಬರೋದಿಲ್ಲ. ಇದಕ್ಕೆ ಏನಂತೀಯ ಶಂಕರ್? ಆದ್ರೂ ನಿಮ್ಮನ್ನ ಪ್ರೀತಿಗೆ ಬೆಲೆ ಕೊಡ್ತಾ ಅನ್ನೋದು ಮೊದಲ ಅರಿ. ಮೊದಲೇ ನಿಮ್ಮನ್ನ ಹಣ ಇಲ್ಲದವ್ರನ್ನ ಕೀಲಾಗಿ ನೋಡುವ ಮನುಷ್ಯ. ಸ್ವಲ್ಪ ವಿಚಾರ ಮಾಡು. ನೋಡಿ, ಆ ಕೆಲಸವನ್ನು ನನಗ್ ಬಿಡಿ. ಮತ್ತೆ ತಡ ಮಾಡ್ತೀಯ? ಈ ಸುಂದರವಾದ ವನಸೀರೆಯಲ್ಲಿ, ಈ ತಂಪಾದ ತಂಗಾಳಿ ತೂಗಿ ತೂಗಿ ನಮ್ಮಿಬ್ಬರನ್ನು ಹತ್ರ ಸೇರಿಸಿ ನಮ್ಮಿಬ್ಬರ ಮಿಲನವನ್ನು ಅನುಭವಿಸುವಂತೆ ಭಾಷವಾಗ್ತಾ ಇದೆ. ಹಾಗಾದ್ರೆ ಕೈಗೂಡಿಸಬಾರ್ದು? ಕ್ಷೀರಾಭಿಷೇಕ ನನ್ನ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಹೇ 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 ನನ್ನ ಪ್ರೀತಿ ದೇವಿ ಕ್ಷೀರಾಭಿಷೇಕ ನನ್ನ ಬಾಳ ಸಂಗತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಪ್ರೀತಿ ದೇವರಿಗೆ ಕ್ಷೀರಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ.
ನನ್ನ ಪ್ರೀತಿಗೆ ನಿನಗೆ ಶ್ರೀರಾಮಜೇಯ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿಗೆ ನಿನಗೆ ಶ್ರೀರಾಮಜೇಯ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನನ್ನ ಪ್ರೀತಿಗೆ ನಿನಗೆ ಶ್ರೀರಾಮಜೇಯ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಲಾ 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 ಲಾ. ಓಕೆ ಡಾರ್ಲಿಂಗ್, ಅಣ್ಣ ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾನೆ. ತುಂಬಾ ಲೇಟ್ ಆಯ್ತು, ನಾನು ಇನ್ನು ಹೋಗಿ ಬರಲ್ಲ. ಬಾಯ್ ಬಾಯ್. ನೋಡಿಸಿಲ್ಲ ಹಿಂಗ ತಿಂದ ಮಂಗನ ಅಂತಾಗಿತ್ತು ನಮ್ಮ ಬಾಳು. ಅದಕ್ಕಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕಂದರೆ ಬಾಳ ಸಿಟ್ಟಿನವ ನನ್ನಣ್ಣ ಅರ್ಜುನ, ಬಾಳ ಸಕ್ಕಿನವ ನಿಮ್ಮ ಅಣ್ಣ ಜಯರಾಜ. ಇದರ ಮಧ್ಯೆ ಹಸಿದ ಹುಲಿಗೆ ಬಲಿಯಾದ ಕುರಿ ಅಂತ ಆಗೋದ ಬೇಡ ನಮ್ಮ ಜೀವನ. ಶಂಕರ್, ಯಾಕೆ ಶಂಕರ್ ಯಾವಾಗ್ಲೂ ಕೆಟ್ಟದನ್ನೇ ವಿಚಾರ ಮಾಡ್ತೀಯಾ? ನೋಡು, ಅದರ ಚಿಂತೆ ನೀನ್ ಬಿಡು, ಅದಕ್ಕೆಲ್ಲ ನಾನೊಂದು ದಾರಿ ಹುಡುಕ್ತೀನಿ. ನೀನೇನು ವಿಚಾರ ಮಾಡ್ಬೇಡ, ನಿನ್ನ ಮನೆ ಬಗ್ಗೆ ಅಷ್ಟೇ ನೀನು ವಿಚಾರ ಮಾಡು. ಅಣ್ಣ ಮನೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾನೆ. ತುಂಬಾ ಹೊತ್ತಾಯ್ತು, ನಿನ್ ಜೊತೆ ಹಾಡು ಕುಳಿತಕ್ಕೆ ಟೈಮ್ ಇಲ್ಲ ನನಗೆ. ಹೋಗಿ ಬರಲಾ? ಬಾಯ್ ಬಾಯ್, ಟಾಟಾ. ಈಗಾದ್ರೂ ನಗೋ ಕಳ್ಳ ಕಳ್ಳ. ಶಿಲಾ ನನ್ನ ಸತಿಯಾಗಿ ಬರಲು ಒಪ್ಪವರೇ ನನ್ನ ಮನೆಯಲ್ಲಿ. ಅದರಾಲ ದೊಡ್ಡನಾದ ನನ್ನ ಅರ್ಜುನನ ಮದುವೆಕ್ಕಿಂತ ಮುಂಚೆ ನನ್ನ ಮದುವೆಗೆ ಒಪ್ಪವ ನನ್ನ ದೊಡ್ಡ ಅಣ್ಣ. ಇರಲಿ, ಸಮಯ ನೋಡಿ ತಿಳಿಸಿದರಾಯ್ತು. ಹೇ ದೇವಾ, ಹೇ ದೇವಾ, ಹೇ ದೇವಾ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ? ನಿನ್ನನ್ನು ಅರಿತವರಿಲ್ಲ ಈ ಜಗತ್ತಲ್ಲಿ. ಸುಡುವ ಬೆಂಕಿಯ ಬ್ರಹ್ಮಾಂಡಲವನ್ನೇ ನನ್ನ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು. ಅಂದಾಗ ಬೆಳೆದು ನಿಂತ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ತೆಗೆದುಕೊಂಡು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರನಿಗೆ ಇಲ್ಲಿ ಎಲ್ಲಿಯಾದರೂ ಬಡವರ ಮನೆಯನ್ನು ತೆಗೆದು ಇಬ್ಬರ ಮದುವೆ ಮಾಡಬೇಕು. ಇದೇನು ಬಾಬಾ, ಯಾರ್ದ ಮದುವೆ ಅಂತ ವಿಚಾರ ಮಾಡುವಂತೆ ಕಾಣ್ತಾ ಇದೆ? ಇನ್ನಾರದಮ್ಮ ಮದುವೆ ವಿಚಾರ? ನನ್ನ ಮನೆ ನಂದ ದೀಪ ಬೆಳಗಲು ಬರುವ ನಿನ್ನದಮ್ಮ. ಬಾಬಾ, ತಂದೆ ತಾಯಿ ಇಲ್ಲದ ಪರದೇಶದ ನನಗೆ ನೀವೇ ನನಗೆ ತಂದೆ ತಾಯಿಯಾಗಿ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ. ಮತ್ತೆ ನನ್ನನ್ನು ಈ ಮನೆಗೆ ಸೊಸೆಯನ್ನಾಗಿ ತುಂಬಿಸಿಕೊಳ್ಳುವಿರನ್ನುವಿರಲ್ಲ, ನೀವೇ ನನ್ನ ಪಾಲಿನ ದೇವರು ಬಾಬಾ. ಎತ್ತೇಳಮ್ಮ, ಚಿರಂಜೀವಿಯಾಗಿ ಬಾಳು. ಹುಟ್ಟಿದ ಮನುಷ್ಯ ಕೆಟ್ಟದ್ದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಯಾವ ಜಾತದಲ್ಲಿ ಉಲ್ಲೇಖನ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಉಲ್ಲೇಖನ ಮಾಡಿಲ್ಲ ಆ ದೇವರು.
ಅಂತದೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಿ ನಮ್ಮಂತವರಾದರೂ ಎತ್ತಿಡಬೇಕಮ್ಮ, ಎತ್ತಿಡಿಯಬೇಕು. ಬಾಬಾ, ಆವಾಗ ಭಾರವಾದ ಘೋರ ಶಿಕ್ಷೆಗೆ ಆದರೆ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡುತ್ತಾನೆ. ಅಲ್ಲಿವರೆಗೂ ನಮಗೆ ಎಷ್ಟು ಕಷ್ಟ ಬಂದರೂ ನಾವು ಕಾಯಬೇಕು ಅಷ್ಟೇ. ನಿಜ ನಮ್ಮ ನಿನ್ನ ಮಾತು ಗಂಗಾ, ನಿಜ. ಸಿಡಿಲಿಗೆ ಹದರಿ ಗುಡಿಗೆ ನುಗ್ಗಿದ್ರೆ ಕಾಲು ತಲೆ ಜಾರಿ ತಲೆ ಮೇಲೆ ಬಿತ್ತಂತೆ ಅಂದಾಗ ಬಾರದ ಬಪ್ಪದು ತಪ್ಪಿತೆ ಎಂಬ ಹಿರಿಯರ ವಾಣಿಯಂತೆ ಬಂದದ್ದನ್ನು ಅನುಭವಿಸಲೇಬೇಕಮ್ಮ. ಬಾಬಾ, ಹೂವಿನ ಜೊತೆಯಲ್ಲಿ ನಾನು ಸ್ವರ್ಗ ಸೇರಿದ ಅನ್ನೋ ಹಾಗೆ, ಆದರೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಇಲ್ಲ ಅಂತ ಅನ್ನೋ ಹಾಗೆ ನಾನು ನನ್ನ ಶಂಕರ ಮಾಮನ ಸತಿ ಆಗಬೇಕಾದ್ರೆ ಕೋಟಿ ಕೋಟಿ ಪುಣ್ಯ ಮಾಡಿರ್ಬೇಕು ಮಾಮ. ಒಳ್ಳೆಯ ಗುಣ ಗಂಗಾ, ಒಳ್ಳೆಯ ಗಂಡನಾದರೆ ಒಡವೇನು ಬೇಡ, ತುದುರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಎನ್ನುವ ಒಳ್ಳೆಯ ಗುಣ ನಮ್ಮ ನಿನ್ನದು. ಅಂದಾಗ ಮಾವಿನ ಮರದಿಂದ ಮಾವಿನ ಮರ ಹುಟ್ಟುತ್ತೆ ಹೊರತು ಬೇವಿನ ಮರ ಅನ್ನೋದು ತೋರಿಸಿಕೊಟ್ಟೆ ಅಮ್ಮ ಈ ಜನಕ್ಕೆ. ಗಂಗಾ, ನಿನಗೆ ಅರ್ಜುನ್ ಬಾವ ಒಪ್ಪಿಗೆನಮ್ಮ? ಬಾಬಾ, ಗುಡಿಸಲ ಮನೆ ಆದರೂ ಗಂಡನ ಮನೆ ಲೇಸು ಅನ್ನೋ ಹಾಗೆ ನಾನು ಅವರ ಧರ್ಮ ಪತ್ನಿ ಆಗಿ ಪಾಲಿಸಬೇಕನ್ನೋದು, ಆದರೆ ಸತ್ಯಾದವಳು ಧರ್ಮ ಅಲ್ಲವೇ? ನೋಡಮ್ಮ, ಶಾನ್ ಬೋಗರ್ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆಯ ನಿನ್ನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳ್ತಾರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರ ಹುಟ್ಟುತ್ತೆ ಹೊರತು ಬೇವಿನ ಮರ ತೋರಿಸಿಕೊಟ್ಟೆಮ್ಮ ಈ ಸಮಾಜಕ್ಕೆ. ಮಾಮ, ಶಂಕರ ಮಾಮ ಬಂದಂತೆ ಕಾಣುತ್ತದೆ ನೋಡಲ್ಲಿ. ಏನೋ ಗಣ ವಿಚಾರ ಮಾಡುವಂತ ಕಾಣುತ್ತಿದೆ. ಏನೂ ಇಲ್ಲ ಶಂಕರ್, ನಿಮ್ಮ ಮದುವೆ ವಿಚಾರವನ್ನು ಮಾತನಾಡುತ್ತಾ ನಿಂತಿದ್ದೀವಿ. ಶಂಕರ್, ನಿನಗೆ ಒಂದು ಬಡವರ ಮನೆ ಏನನ್ನು ತೆಗೆದುಕೊಳ್ಳಬೇಕೆಂದಿದ್ದಕ್ಕನ್ನ ನಿನಗೆ ಇದಕ್ಕೆ ಒಪ್ಪಿಗೆನಪ್ಪ? ಯಾಕೆ ಬಡವರು ಬೆಚ್ಚಿ ಬೀಳುವಂತ ಮಾತನಾಡಿ ಚುಚ್ಚಿ ಕೊಲ್ಲುತ್ತೀರಿ? ಯಾಕೆ ಶ್ರೀಮಂತರ ಹೆಣ್ಣು ಮಕ್ಕಳ ಮದುವೆ ಆಗಬಾರದು ಏನಾದ್ರು ನಿಯಮವಿದೆಯಾ, ಇಲ್ಲ ಕಾನೂನೇ ಇದೆಯಾ? ಶಂಕರ್, ಶ್ರೀಮಂತರ ಆನೆ ಕಟ್ಟುವುದು ಬಡವ ತಾಳಿ ಕಟ್ಟುವುದು ಎರಡು ಸಮಾನಪ್ಪ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕುವುದು, ಬ್ಯಾಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯವೇನು ಶಂಕರ? ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಹಾಸಿಗೆ ಕಾಲು ಚಾಚು ಅಂತ. ಅಣ್ಣ, ಈ ನಿಮ್ಮ ಮಾತನ್ನು ಕೇಳಿ ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಪ್ರೀತಿಸದಲ್ಲಿ ನಾನೇ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಈ ಊರಿನ ಜಮೀನ್ದಾರ ಜವರಾಜನ ತಂಗಿ ಶೀಲಾ ಇರೋಳಲ್ಲ, ಅವಳು ನನ್ನ ಕಾಲೇಜಿನಲ್ಲಿ ಪ್ರೀತಿಸ್ತಿದೀವಿ. ಈಗ ಮದುವೆ ಆಗಬೇಕೆಂದು ತೀರ್ಮಾನ ಮಾಡಿದೀವಿ. ಗೆಳೆತನದ ಗುಣವನ್ನು ಮಾತ್ರ ಮರೆಯಬೇಡ. ಹೋಗ್ಲಿ ಬಿಡು ಮಾಮ. ಶಂಕರ ಮಾಮ ನಿಮಗೆ ಎದುರಿಗೆ ನಿಂತು ಮಾತನಾಡಬೇಕೆಂದು ಮಾತನಾಡಲಿಲ್ಲ. ಅಂದ ಹಾಗೆ ಮಗಳನ್ನು ಇರುವಾಗ ಅರಸನ ಮಗಳಾದರೂ ಸರಿ, ಆದರೆ ಪುರುಷನಿಗೆ ಸತಿ ಆಗಬೇಕಲ್ಲವೇ? ಶಂಕರ ಮಾಮ ಅವಳನ್ನು ಇಷ್ಟಪಟ್ಟಿದ್ದು ತಪ್ಪೇನಿಲ್ಲ. ಅಣ್ಣ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ರೋಷಾಂಶದ ಮಾತುಗಳು? ಏನೂ ಇಲ್ಲಪ್ಪ, ನಿಮ್ಮಿಬ್ಬರ ಮದುವೆ ವಿಚಾರವನ್ನು ಮಾತನಾಡುತ್ತಾ ನಿಂತಿದ್ದೇವೆ. ಅರ್ಜುನ, ನಿನಗೆ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ತೆಗೆದುಕೊಂಡು ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನಪ್ಪ? ಇದೇ ನಿನ್ನ ಮಾತು. ತಾಯಿ ಇಲ್ಲದ ತಬ್ಬಲಿಗಳನ್ನು ಸಾಕಿ ಸಲುವಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ಈ ನಿನ್ನ ತಮ್ಮ ಅರ್ಜುನ. ಅಣ್ಣ, ಅತ್ಯವ್ವ ಕೊಟ್ಟ ಅಮೃತಕ್ಕಿಂತ ಹೆತ್ತವ್ವ ಕೊಟ್ಟ ಅಂಬಲಿನೇ ಲೇಸುವನ್ನವನನ್ನ ಈ ನಿನ್ನ ತಮ್ಮ. ಅಂದಾಗ ನೀನು ಯಾರನ್ನರೂ ತೋರಿಸಿ ಇವಳಿಗೆ ತಾಳು ಕಟ್ಟು ಅಂದರೆ ಸಾಕು, ಕಣ್ಣು ಮುಚ್ಚಿ ಅವಳಿಗೆ ತಾಳು ಕಟ್ಟುತ್ತೇನೆ, ಅದರಲ್ಲಿ ಸಂದೇಹನೇ ಬೇಡ. ಸಾರ್ಥಕವಾಯ್ತಪ್ಪ ನಿನ್ನಂತ ತಮ್ಮನನ್ನ ಪಡೆದ. ತುಂಬಿದು ಕೂಡ ತುಳುಕುವುದಿಲ್ಲ ಎಂದು ತೋರಿಸಿಕೊಟ್ಟೆಪ್ಪ ನನ್ನಂತ ಹಿರಿಯ ಅಣ್ಣಂದಿರಿಗೆ ಈ ಸಮಾಜದಲ್ಲಿ.
ನೋಡು ನೋಡು ಈ ನಿನ್ನ ಅಣ್ಣನಾದ್ರೆ ನೋಡಿ ಕಲಿತುಕೊಳ್ಳು. ಹೋಗ್ಲಿ ಬಿಡು ಮಾವ. ಶಂಕರ ಮಾಮ ನಿಮಗೆ ಹೆದರುವಾಗಿ ಮಾತನಾಡಬೇಕೆಂದು ಮಾತನಾಡಲಿಲ್ಲ. ಆದರೆ ಏನು ಹೇಳುತ್ತಾರಲ್ಲ, ಅರಸನ ಮಗಳಾದರೂ ಸರಿ ಪುರುಷನಿಗೆ ಸತ್ಯ ಆಗಬೇಕಲ್ವೇ? ಅಂದ ಹಾಗೆ ಶಂಕರ ಮಾಮ ಅವಳನ್ನು ಇಷ್ಟಪಟ್ಟಿದ್ದು ತಪ್ಪೇನಿಲ್ಲ ಮಾಮ. ನೋಡಮ್ಮ ಗಂಗಾ, ಬಡವನ ಅತಿಯಾಸೆ ಗತಿ ಕೆಡಿಸಿತಂತೆ. ಅಷ್ಟೇ ಏಕಮ್ಮ, ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷನ ಪುಣ್ಯ ಎರಡೂ ನಾರಿಯ ಭಾಗ್ಯದಲ್ಲಿರ್ತಂತೆ. ಮನೆಗೆ ಬರುವ ಹೆಣ್ಣು ನಾರಿಯಾಗಿರಬೇಕೇ ವಿನ ಮಾರಿಯಾಗಿರಬಾರದಮ್ಮ. ಹೋಗಲಿ ಬಿಡಣ್ಣ, ಎಷ್ಟೇ ಆದರೂ ಶಂಕರ ನಮ್ಮಿಬ್ಬರ ಮುದ್ದಿನ ತಮ್ಮ. ಅವನು ಎಂಥ ಹುಡುಗಿಯನ್ನಾದರೂ ಪ್ರೀತಿಸಿದರೂ ಅವಳನ್ನು ತಂದು ಮದುವೆ ಮಾಡೋಣ. ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಪ್ಯಾಷನ್ ಆಗಿಬಿಟ್ಟಿದೆ. ಅಂದ ಬಳಿಕ ಶಂಕರ, ಅಣ್ಣ ಹೊಡೆದಿದ್ದಕ್ಕೆ ಚಿಂತಿಸಬೇಡಪ್ಪ. ಹೇಳಪ್ಪ, ಹುಡುಗಿ ಯಾರಂತ ಹೇಳಪ್ಪ, ಹೇಳು. ನೀನ್ ನನ್ನ ಕೇಳುತ್ತಿದ್ದನ ತಾನೇ, ಹೇಳು. ಅಣ್ಣ, ಅದು ಶಂಕರ್, ಅರ್ಜುನ ಅವನ ಹೇಗ ಹೇಳುತ್ತಾನಪ್ಪ? ಅವನ ಪ್ರೀತಿಸಿದ್ದರ ಹುಡುಗಿ ಬೇರೆ ಯಾರು ಅಲ್ಲಪ್ಪ, ನಮ್ಮೂರ್ನ ಗರ್ಭ ಶ್ರೀಮಂತ ಜಯರಾಜ ಇದನಲ್ಲ, ಅವಳ ತಂಗಿ ಶೀಲಾಳಂತೆ. ಶಂಕರ, ನಿನ್ನ ಪ್ರೀತಿಸಿದ ಸಂಪತ್ತಿನ ಭೋಗಕ್ಕೋ ಇಲ್ಲ ಬಡತನದಲ್ಲಿ ಇದ್ದೇನೆಂಬ ಭ್ರಮೆಗೋ ಶಂಕರ್, ಅಂತ ಕೆಟ್ಟ ವಿಷ ಸರ್ಪದ ಜೊತೆ ಸಂಬಂಧ ಬೇಯಿಸುತ್ತೇನೆ ಅಂದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನ ಬಿಟ್ಟು ನನ್ನ ಪ್ರಾಣವಾದರೂ ಕೇಳು, ಕೊಡುತ್ತೇನೆ. ಇಲ್ಲ ಶ್ರೀಮಂತರ ಎಣ್ಣೆ ಬೇಕು, ಮನೆಯ ಎಣ್ಣೆ ಬೇಕೆಂದರೆ ಬೇರೆ ಯಾರಿದ್ದಾರು ಹೇಳು, ಅವಳನ್ನು ತಂದು ನನ್ನ ಸರ್ವಾಸ್ತಿಯನ್ನಾದರೂ ಮಾರಿ ಈ ಊರಿನಲ್ಲಿ ಯಾರು ಮಾಡಿದ ರೀತಿಯಂತೆ ನಿನ್ನ ಮದುವೆ ಮಾಡುತ್ತೇನೆ. ನೋಡು ತಮ್ಮ, ನಿನಗೆ ಒಂದು ಮಾತು ಹೇಳುತ್ತೇನೆ ಕೇಳು. ಅಕ್ಕರೆ ಇಲ್ಲದ ಒಪ್ಪರಿಗಿಂತ ಉಪ್ಪರೆ ಇರುವ ಅಕ್ಕರೆ ಇರುವ ತಿಪ್ಪಿನ ಲೇಸು ಶಂಕರ್. ಜೀವನ ಎಂಬುದು ಹುಡುಗಾಟವಲ್ಲ. ಇನ್ನೇನಾದರೂ ಹುಡುಗಾಟದ ಹುಡುಗಿಯನ್ನು ಮದುವೆ ಆದರೆ ಮುಂದೊಂದು ದಿನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದಾಳು ಎಚ್ಚರ. ನೋಡು ಶಂಕರ್, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ತೂಡಿ ನೆಲೆ ನೋಡೋ ಜನ ಬೇಡಪ್ಪರ ಸವಾಸ, ಮೊದಲೇ ಅವರ ಕ್ರೂರ ಜನ. ನೋಡು ಶಂಕರ್, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಕಾಡಿಗೆ ಬಿಟ್ಟಂಗಾದಿತ್ತು ನಿನ್ನ ಬಾಳು. ಸ್ವಲ್ಪ ಹೆದ್ದರಿಡು. ಅಣ್ಣ, ಏನು ಮಾತನಾಡುತ್ತಿರನು ಗೊತ್ತಾ ನಿಮಗೆ? ನಾನೇನು ಸಾಧಿ ಕಲಿಯದ ಹಳ್ಳಿಯ ಕುಮಾರನಲ್ಲ, ನಾನೊಬ್ಬ ಇದ್ದವಂತ ಅನ್ನೋದು ಮರೆಯಬೇಡಿ. ಯಾಕೆ ಹಾಯ್ದಿರೋ ತರ ಮಾತನಾಡುತ್ತಿದ್ರ್ಯಾ? ಯಾರು ಎದುರಿಗೆ ನಿಂತು ಮಾತನಾಡ್ತಾ ಇದ್ದೀನಿ ಅನ್ನೋದು ಗೊತ್ತೇನ ನಿನಗೆ? ನೋಡಮ್ಮ, ಅದೇನು ನನಗೆ ಗೊತ್ತಿಲ್ಲ. ನೋಡೋಣ, ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆಯಾಗುವುದು ಅಷ್ಟೇ. ನೋಡಿದೆ ಅರ್ಜುನ, ಈ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು ಪ್ರೀತಿಯ ಹೊತ್ತು ನೆತ್ತಿಗೇರಿಸಿಕೊಂಡು ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡ್ತಿದ್ದನಪ್ಪ ಈ ನಿನ್ನ ನೆಚ್ಚಿನ ತಮ್ಮ. ಮಾನಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಎನ್ನುವ ಹಾಗೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತದೆಯೋ ದೇವರೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನಪ್ಪ, ನೀನೇ ಬಗೆಹರಿಸಿ. ಅಣ್ಣ, ಆನೆ ಹೊತ್ತವನಿಗೆ ಅದರ ಬಾಲ ಹೊರುವುದು ಕಷ್ಟವೇ? ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡೆನೋ ಈ ನಿನ್ನ ತಮ್ಮ ಅವರ ಮುಂದೆ ತಲೆ ತಗ್ಗಿಸುವಂತವಾಯಿತು ನನ್ನ ಜೀವನ. ಎಷ್ಟೋ ಬಡವರ ಬಲೆ ತೆಗೆದುಕೊಂಡ ಹತ್ತೂರಿಗೆ ಹಮ್ಮಿರನಾಗಿ ಮೆರೆಯುತ್ತಿದ್ದ ಸ್ವಕ್ಕಿನ ಶ್ರೀಮಂತ ಮೆಕ್ಕಿದ ಹುಲಿಯಾಗಿ ಅತ್ಯಂತವಾದ ಹಣದ ಹಾರಾಡುತ್ತಿರುವ ಅವನ ರೆಕ್ಕೆ ಪೊಕ್ಕವನ ಕತ್ತರಿಸಿ ಅವನಿಂದ ಅನ್ಯಾಯಕ್ಕಾದ ಜನರಿಂದ ಚೀತು ಎನಿಸಬೇಕೆಂದೇ ಈ ನಿನ್ನ ತಮ್ಮ ಅರ್ಜುನನಿಗೆ ಈ ನನ್ನ ಸೋದರ ಶಂಕರ ಕೈ ಕಟ್ಟಿ
ಕಟ್ಟಿ ಹಾಕಿಬಿಟ್ಟ, ನನ್ನ ಕೈ ಕಟ್ಟಿ ಹಾಕಿಬಿಟ್ಟ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನೀನು ಏನೇ ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರೇ ಲೆಕ್ಕಕ್ಕೆ ಇಲ್ಲ ಅಂದ ಮೇಲೆ ನಿನ್ನ ಮಾತು ಹೇಗೆ ಕೇಳುತ್ತಾನಪ್ಪ ಅವನು? ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾನೇ ಇರ್ತು ದ್ಯಾಸ ಇರ್ತು ಹೇಳು? ಹೆಣ್ಣಿನ ತೋಳ ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು, ಬೋರ್ಗಲ್ ಮೇಲೆ ನೀರು ಸುರಿಯೋದು ಎರಡೂ ಒಂದೇನಪ್ಪ. ಹೀಗಿರುವಾಗ ಅದಕ್ಕೆ ಹಿರಿಯರು ಹೇಳಿರುವುದು, ಹಿರಿಯ ನನಗೆ ಹೊರೆ ತಪ್ಪಿದ್ದಲ್ಲ ಈ ಸಮಾಜದಲ್ಲಿ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರುಗವನಲ್ಲ ಈ ಶಂಕರ. ಮೊಸಳೆಯ ಕಣ್ಣೀರು ನೋಡಿದೆಯಾ ಅರ್ಜುನ? ಈ ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು ಹೇಗೆ ಮಾತನಾಡಿದ ಈ ನಿನ್ನ ಸೊಕ್ಕಿನ ತಮ್ಮ? ಆಯ್ತಪ್ಪ, ಆಯ್ತು, ಅವನಿಷ್ಟದಂತೆ ಆಗಲಿ. ಹಾ ಅರ್ಜುನ, ನನ್ನದು ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನಪ್ಪ. ಎಂತ ಒಡ ಹುಟ್ಟಿದವರು ಸೋದರರು ನಾವು. ಒಂದೇ ಕರಳು ಬಳ್ಳಿ ಬಂದರೂ ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ನೆಚ್ಚಿನ ತಮ್ಮ ಶಂಕರ. ನೋಡಿ, ಅದಕ್ಕೇಕೆ ಚಿಂತಿಸುವಿರಾ ನೀವು? ಈಗಾಗಲೇ ಶಂಕರ ಮಾಮ ಪ್ರೀತಿಯಲ್ಲಿ ಬಲೆಗೆ ಬಿದ್ದು ಬಿಟ್ಟಿದ್ದಾನೆ. ಅಂದ ಹಾಗೆ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ಅವನು ಇಷ್ಟದಂತೆ ನಾವು ಮದುವೆ ಮಾಡಿದ್ರಾಯ್ತು ಅಷ್ಟೇ. ಗಂಗಾ, ನಿನಗಿದ್ದಷ್ಟು ಬುದ್ಧಿ ನನ್ನ ತಮ್ಮನಿಗಿಲ್ಲವಲ್ಲ? ಹಾ ಗಂಗಾ, ಅದು ಇರಲಿ. ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆಯೋ? ಒಪ್ಪಿಗೆ. ಆ ಒಪ್ಪಿಗೆಯನ್ನು ಅಪ್ಪಿ ನನ್ನ ಕತ್ತನ್ನು ನಿಮಗೆ ಕೊಟ್ಟು ನಿಮ್ಮ ಸತಿ ಆದಾಗಲೇ ನನಗೆ ತೃಪ್ತಿ. ನನಗೆ ಮೊದಲು ಆಶೀರ್ವಾದ ಮಾಡಿ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ಗುಣವಂತಿ ನನಗೆ ಸತಿಯಾಗಿ ಬರಲು ನನ್ನ ತಂದೆ ತಾಯಿಗಳ ಪುಣ್ಯವೂ ಸರಿ. ಮಾಮ, ಹಾಗಾದ್ರೆ ಈ ಸಂತೋಷ ಸಮಯದಲ್ಲಿ ಸವಿಯಾದ ಸವಿಗಾನ ಹಾಡೋಣವೇ? ಪ್ರಾಣವೋಗಲಿ ನಿನ್ನ ಕೈ ಬಿಡಲಾರೆನೋ, ಯುಗಗಳು ಕಳೆದು ಉರುಳಿದರು ನೀನೆ ನನ್ನ ಜೀವನ ಜ್ಯೋತಿ. ಪ್ರೀತಿಗಾಗಿ ಪ್ರಾಣವೋಗಲಿ ನಿನ್ನ ಕೈ ಬಿಡಲಾರೆನೋ, ಪ್ರೀತಿಗಾಗಿ ಪ್ರಾಣವೋಗಲಿ ನಿನ್ನ ಕೈ ಬಿಡಲಾರೆನೋ. ರಘುಪರಿ ಬರುವ ನಿನ್ನ ಪ್ರಾಣವೋದರು ನೀ ನನ್ನ ಹುಡುಗ.
ನನ್ನ ಕೊಡವ ಕೊಡಬೇಕೆ ಆಹಾ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಕಣೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆನು ಪ್ರೀತಿಗಾಗಿ ಪ್ರಾಣ ಹೋಗಲಿ ನಿನ್ನ ಕೈ ಬಿಡಲಾರೆನು ಲಾ 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 ಮಾಮ ಈಗಲಾದ್ರೂ ಊಟಕ್ಕೆ ಬಾ ನಡಿ ಗಂಗಾ. ಈಗೇನಾದರೂ ಎದುರಾಗಿ ಮಾತನಾಡಿದರೆ ನನ್ನ ತಮ್ಮನನ್ನು ಶಂಕರನನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಹೇಗಾದರೂ ಮಾಡಿ ಆ ಜಯರಾಜನ ತಂಗಿಯನ್ನು ನನ್ನ ಮನೆ ತುಂಬಿಸಿಕೊಳ್ಳಲೇಬೇಕು. ಈ ಸಮಯವ ನೋಡಿ ಕುಲಕರ್ಣಿ ಹತ್ತಿರ ಹೇಳಿ ಕಳಿಸುವೆ. ನಿನ್ನದು ಛಾಯೆ ಏನಿದು ಮಾಯೆ ಏನಿದು ಮಾಯೆ ಹೃದಯವನ್ನು ದೇವರ ಪ್ರೀತಿಗೆ ದೇವರು ಕಾಯವ ಮನಸ ಆರಾಧಿಸೋ ಕಾಯವ ಮನಸ ಆರಾಧಿಸೋ ನೋಡು ನನ್ನ ರಾಜ, ಬಿಸಿಲಿಗೆ ಕಾಯ್ದು ಬಿರಿದ ಈ ನನ್ನ ಹೃದಯಕ್ಕೆ ಮುಂಗಾರು ಮಳೆಯಾಗಿ ಮಳೆಯನ್ನು ಸುರಿಸಿದ್ಯಾ. ನೋಡಿ, ನನ್ನ ಅಕ್ಕ ಮಾವ ಬರೋ ಹೊತ್ತಾಯ್ತು. ಅವ್ರಿಗೆ ಅಡಿಗೆ ಸಿದ್ಧತೆ ಮಾಡಬೇಕು. ನಾನು ಒಳಗಡೆ ಹೋಗ್ಲೆ? ಶೀಲಾ, ಹಾಗಾದರೆ ಮುಂದಿನ ನಮ್ಮ ಭೇಟಿ ನೋಡಿ, ಯಾರು ಇಲ್ಲದ ಸಮಯದಲ್ಲಿ ನಾನೇ ನಿಮಗೆ ಹೇಳಿ ಕಳಿಸ್ತೇನೆ. ಯಾರು ಇಲ್ಲದ ಸಮಯದಲ್ಲಿ ನೀವು ಬರೋರಂತೆ. ನಾನಿಲ್ಲಿ ಹೋಗ್ಲಾ? ಬಾಯ್ ಬಾಯ್. ಬಾಯ್. ಯಾಕೆ ಕಾಡು ಮೃಗ ಒಂದು ದಾರಿ ತಪ್ಪಿ ನಾಡಿಗೆ ಬಂದಂತೆ ಕಾಣಿಸುತ್ತದೆ? ಕಾಡಿನಲ್ಲಿ ಆಹಾರ ಸಿಗದೆ ಇದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣ ಅಲ್ವಾ ಮಿಸ್ಟರ್ ಅರ್ಜುನ್? ಪೃಥ್ವಿರಾಜ್, ನಾಡಿಗೆ ಬಂದ ಕಾಡು ಪ್ರಾಣಿಯನ್ನೇ ಕಲ್ಲು ಬಡಿಗೆಯಿಂದ ಕೊಲ್ಲೂರು ನಾಡಿನ ಜನ ಅಂತ ಗೊತ್ತಿರಬೇಕಲ್ಲ. ಕಾಡು ಪ್ರಾಣಿಗೆ ಮಾಂಸದ ರುಚಿ ಕಂಡ ಜೀವದ ಭಯ ಇರುವುದಿಲ್ಲ. ಹಸಿವು ಹಿಂಗಬೇಕು ಅಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತು, ಖುಷಿಯಿಂದ ಊಟ ಮಾಡಿ ಹೊರಟಿರುವೆ. ಗಂಗಾ, ಗಂಗಾ, ಯಾರಿರುವರಿ ಮನೆಯಲ್ಲಿ? ಮಾವ, ಅಕ್ಕ ಮನೆಯಲ್ಲಿಲ್ಲ. ಇವತ್ತು ಮಂಗಳವಾರ ಅಲ್ವೇ, ಅದಕ್ಕೆ ದುರ್ಗಾದೇವಿ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಶೀಲಾ, ಯಾರಾದರೂ ಮನೆಗೆ ಬಂದಿದ್ದರೇನಮ್ಮ? ಮಾವ, ಇಲ್ಲ ಮಾವ, ಬೆಳಗ್ಗೆಯಿಂದ ಮನೆಗೆ ಯಾರೂ ಬಂದಿಲ್ಲ. ಯಾಕೆ ಮಾವ ಈ ರೀತಿ ಕೇಳ್ತಾ ಇದ್ದೀರಾ? ಯಾಕೂ ಇಲ್ಲಮ್ಮ.
ಮನೆಯಲ್ಲಿ ಯಾರು ಇಲ್ಲ ಎಂಬ ಸಮಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಹಾಲು ಕುಡಿಯಬೇಕೆಂದು ಹೊಂಚು ಹಾಕತಿತ್ತು. ಅದಕ್ಕೆ ಕೇಳಿದಿನಮ್ಮ. ಮನೆಯ ಮಾಲೀಕ ಬಂದ ತಕ್ಷಣ ಬಾಲ ಮುದುಡಿಸಿಕೊಂಡು ಓಡಿ ಹೋಯ್ತಮ್ಮ. ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡಿ ಮಾವ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಲಕ್ಷಣ. ಅದು ತಲಾಂತರದಿಂದ ಬಂದ ಅದರ ಹುಟ್ಟುಗುಣ ಅಂದಾಗ ಅದಕ್ಕೆ ನಾವೇನ್ ಮಾಡೋದಕ್ಕೆ ಸಾಧ್ಯ ಮಾವ? ಹೌದಮ್ಮ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ಇರುವುದು ಈ ಸಮಾಜದಲ್ಲಿ. ತುಂಬಿದ ಹಾಲಿನ ಬಿಂದಿಗೆಯನ್ನು ಬಾಯಿ ತೆರೆದಿರುವಷ್ಟು ಮುಟ್ಟಾಳದ ಮನೆತನದ ಮಾಲೀಕ ನಾನಲ್ಲಮ್ಮ. ಕಳ್ಳ ಬೆಕ್ಕನ್ನು ಬರುವ ದಾರಿಯನ್ನು ಅರಿತು ಬಿಸಿ ನೀರನ್ನು ಉಕ್ಕಿ ಭಯ ಹುಟ್ಟಿಸುವ ಮಾನವಂತರ ಮನೆತನ ಇದು, ಮಾನವಂತರ ಮನೆತನ. ಹೆದರಿಸಿದ ಮಾತ್ರಕ್ಕೆ ಮಾವ ಬೆಕ್ಕು ಮನೆಗೆ ಬರ್ದಿರ್ಬೋದು, ಆದ್ರೆ ಹಾಲು ಕುಡಿಯಲು ಬಿಟ್ಟು ಬದುಕೋದಕ್ಕೆ ಸಾಧ್ಯನಾ? ನೋಡಮ್ಮ, ಕದ್ದು ಹಾಲು ಕುಡಿಯುತ್ತೇನೆಂದು ಕೆಟ್ಟ ಹುಟ್ಟು ಗುಣ ಇರಬಹುದು ನಿಜ. ಆದರೆ ಹಾಲು ಕುಡಿಯುತ್ತೇನೆ ಎಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಿ ಸಾಯುವುದು ನಿಸ್ಮಿತ ಅಲ್ವೇನಮ್ಮ? ಮಾವ, ಸಾಯುವುದಕ್ಕೆ ಅದೇನು ಮನೆಯಲ್ಲಿ ಸಾಕಿದ ಬೆಕ್ಕಲ್ಲ ಮಾವ, ಕಾಡಲ್ಲಿ ಬೆಳೆದ ಕಾಡ ಬೆಕ್ಕು ಅಂದಾಗ ಜೀವ ಕಳೆದುಕೊಳ್ಳುವ ಮಾತಿನಿಂದ ಬರಬೇಕು ಮಾವ. ನೋಡಮ್ಮ ಶೀಲ, ಬೇಟೆಗಾರ ಆಡುವುದು ಕಾಡು ಪ್ರಾಣಿಯನ್ನು ಹೊರತು ಸಾಧು ಪ್ರಾಣಿಯನ್ನಲ್ಲ. ಇದು ನಿನಗೆ ತಿಳಿದಿರಲಿ. ಹಾಗಾದ್ರೆ ಬೇಟೆಯಾಡುವ ಬೇಟೆಗಾರನ ಕಣ್ಣು ತಪ್ಪಿಸುವ ಪ್ರಾಣಿಗಳು ಎಷ್ಟಿಲ್ಲ ಮಾವ? ಶೀಲ, ಕುಂಬಾರ ಮಾಡಿದ ಮಡಿಕೆಯಲ್ಲಿ ಆ ಹಾಲನ್ನು ತುಂಬಿ ಆ ಹಾಲನ್ನು ಕಾಯುವ ಕಟ್ಟಪ್ಪನೆ ಎಂದು ನಿನಗೆ ಮಾಡಿದರೆ ಕಾದಿತು ಮಣ್ಣಿನ ಮಡಿಕೆಯ. ಆದರೆ ಮಣ್ಣಿನಿಂದ ಮಾಡಿದ ಮಡಿಕೆಯಲ್ಲಿ ಇನ್ನಿರುವ ನಿಯತ್ತು ಹಾಲಿಗೂ ಸಹ ಬೇಕಾಗುತ್ತದೆ ಅಲ್ವೇನಮ್ಮ? ಹಾಗಾದ್ರೆ ಮಣ್ಣಿನಿಂದ ಮಾಡಿದ ಮಡಿಕೆಯಲ್ಲಿ ಹಾಲಿಟ್ಟು ಕಾಯ್ಬೇಕಾದಕ್ಕಿದ್ದು ಜವಾಬ್ದಾರಿ ಇದೆ ನಿಜ ಮಾವ. ಆದ್ರೆ ಆ ಜವಾಬ್ದಾರಿಯನ್ನು ಮರೆತು ಹಾಲನ್ನು ಕುಡಿದು ಹೋದ್ರೆ ಅದು ಏನು ಮಾಡೋಕ್ಕಾಗುತ್ತೆ ಮಾವ? ಹೌದಮ್ಮ, ಅದಕ್ಕೆ ಒಂದೇ ಒಂದು ತೊಟ್ಟು ಆ ಹಾಲಿನಲ್ಲಿ ಹುಳಿ ಬಿದ್ರೆ ಏನು ಮಾಡೋದಕ್ಕೆ ಸಾಧ್ಯ ಮಾವ? ಹೌದಮ್ಮ, ತುಂಬಿದ ಹಾಲಿನ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕಮ್ಮ, ಹಾಲಿಗೆ ಹಾಲೇ ಕೆಟ್ಟು ಹೋಗುತ್ತದೆ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಗುರು ರಾಜ್ಯವರು ಎಚ್ಚರ ತಂಗಿ ಎಚ್ಚರ ಅಂತ. ಕಾಮದ ಉತ್ತರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಅಲ್ಲ ಮಾವ, ಒಂದು ವೇಳೆ ಒಂದೇ ಒಂದು ತೊಟ್ಟು ಹುಳಿ ಬಿದ್ರೆ ಕೆಟ್ಟು ಹೋಗುತ್ತೆ ಅಂತ ಹೇಳುವ ಈ ನಿನ್ನ ಸಮಾಜ ಅದೇ ಹುಳಿ ಹಿಂಡಿದ ಹಾಲಿನಿಂದ ಮೊಸರು, ಬೆಣ್ಣೆ, ಮಜ್ಜಿಗೆ ತಯಾರಿಸಿಕೊಂಡು ಊಟ ಮಾಡಿ ಆನಂದಿಸ್ತಾರಲ್ಲ ಮಾವ? ಹೌದಮ್ಮ, ಹುಳಿ ಹಿಂಡಿದ ಮಾಡಿದ ಮಜ್ಜಿಗೆ ಮೊಸರು ಸಂಪಾಗಿ ಬರುವುದು ಸಹಜಮ್ಮ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿ ಇಟ್ಟ ಹೆಪ್ಪು ಎಂಬ ಹುಳಿ ಹಾಕಿದ ಮಾಡಿದ ಮಜ್ಜಿಗೆ ಸಂಪಾದ ಪರಿಮಳ ಬೀರುತ್ತದೆ. ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರ ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟ ಹುಳವಾದಿತ ಹೊರತು ಪರಿಮಳ ಸಿಗಲು ಸಾಧ್ಯವೇನಮ್ಮ? ಮಾವ, ಕೆಟ್ಟು ಹೋಗುತ್ತೆ ಅಂತ ತಿಳಿದು ಅದೇ ಮೊಸರಿಗೆ ಮಜ್ಜಿಗೆಗೆ ಕಡಗೋಲಿನಿಂದ ಕಟ್ಟಿದ್ದು ಬೆಣ್ಣೆ ಮಾಡಿಟ್ಟು ತಿನ್ಬೋದಲ್ವೇ ಮಾವ? ಶೀಲ, ಕಡುಗೋಲಿನಿಂದ ಕಟ್ಟಿದ ನಿನ್ನ ಬೆಣ್ಣೆ ಜನಗಳು ಬಂದು ಬೇಡುವ ಕೇಳಿದಾಕ್ಷಣ ನೀನು ಕೊಟ್ಟಾಗ ತಿನ್ನುವ ಬಾಯಿ ಸುಮ್ಮನೆ ಇರಬಹುದಮ್ಮ. ಆದರೆ ವಾಸನೆ ಅರಿಯುವ ಮೂಗು ಹೇಳುತ್ತೆ ಇದು ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಅಂತ. ಅಷ್ಟೇ ಯಾಕಮ್ಮ, ಹೆಣ್ಣು ಎಷ್ಟು ಕದ್ದು ಮುಚ್ಚಿ ಆಧಾರ ಮಾಡಿ ಹಡೆದ ಮಗುವಿಗೆ ಸೋಳೆ ಮಗ ಅನ್ನುತ್ತಾರೆ ಹೊರತು ಗರತಿ ಮಗ ಅಂತ ಯಾರು ಹೇಳುವುದಿಲ್ಲ ಈ ಸಮಾಜದಲ್ಲಿ. ಮಾವ, ಅಂದ್ರೆ ಏನು ಮಾವ ನಿಮ್ಮ ಮಾತಿನ ಅರ್ಥ? ಅಂದ ಹಾಗೆ ನೀವು ಹೇಳ್ತಾ ಇರೋ ಮಾತು ನೋಡ್ತಾ ಇದ್ರೆ ನಾನೇ ತಪ್ಪು ಮಾಡ್ತೀನಿ ಅಂತ ಮಾತಾಡ್ತಾ ಇದ್ದೀರಾ? ನೋಡಮ್ಮ ಶೀಲ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿದ್ದಕ್ಕೆ ಮಗುವಿನ ಕಾಲು ಕಡಿಯೋಕ್ಕಾಗುತ್ತಾ? ಇಲ್ಲಮ್ಮ,
ಅದರ ಕಾಯಿ ಕಾಲನ್ನು ತೊಳೆದು ಮುಂದೆ ಈ ರೀತಿ ಮಾಡಬಾರದೆಂದು ಬುದ್ಧಿ ಹೇಳಬೇಕು. ನಿನಗೆ ಒಂದು ಕೊನೆಯದಾಗಿ ಮಾತು ಹೇಳುತ್ತೇನೆ, ಕೇಳು. ಹೆಣ್ಣು ಅರೆತು ನಡೆದರೆ ಮನೆಗೆ ಆಗುವಳು ನಾರಿ, ಅದನ್ನು ಮರೆತು ನಡೆದರೆ ಊರಿಗೆ ಆಗುವಳು ಮಹಾಮಾರಿ. ಅರ್ಥ ಮಾಡಿಕೊಂಡು ನಡೆಯಮ್ಮ ಅಷ್ಟೇ. ಏನು ಸೊಸೆ ಬಾಬಾ ಏನು ಗಂಭೀರವಾದ ವಿಚಾರ ಮಾಡಕೊಂಡು ನಿಂತಿದ್ದೀರಂತ ಕಾಣುತ್ತದೆ. ಏನಿಲ್ಲ ಗಂಗಾ, ಶೀಲ ಈ ಮನೆಗೆ ಹೊಸಬಳು, ಮೇಲಾಗಿ ಚಿಕ್ಕವಳು. ಅದಕ್ಕೆ ನಮ್ಮ ಮನೆಯ ರೀತಿ ನೀತಿಗಳನ್ನು ತಿಳಿಸುತ್ತಿದ್ದೆ ಅಷ್ಟೇ. ಗಂಗಾ, ಏನ್ರಿ ನನ್ನ ತಂಗಿ ಏನು ಅಷ್ಟು ದಡ್ಡಿಲೆಂದು ತಿಳಿದುಕೊಂಡಿದ್ರೇನು? ನೋಡಿ, ವಿದ್ಯಾವಂತಿ ಬುದ್ಧಿವಂತಿ ಅಷ್ಟೇ ಅಲ್ಲ, ನನ್ನ ಮೈದನ ತಕ್ಕಂತೆ ರೂಪವತಿ, ಗೊತ್ತೇನು ಅಲ್ವೇನ? ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟ ಇಲ್ಲವಂತೆ ಕಾಣಿಸುತ್ತದೆ, ಅದಕ್ಕೆ ಹೋಗಿಬಿಟ್ಟಳು. ಹೌದು ಮಾವ, ಹೆಣ್ಣು ಬಯಸುವುದು ಒಂದೇ ಒಂದು, ಆದರೆ ಈ ಮನೆ ಯಾವತ್ತೂ ನಗುನುಗುತ್ತ ಇರಬೇಕೆಂದು ನಮಗೆ ಆಶೀರ್ವಾದ ಗಂಗಾ, ಕಂಡ ಕಂಡ ದೇವರನ್ನ ಹರಕೆ ಹೊತ್ತನೆಂಬ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾದವೆ. ಗಂದಾಗ ಮಕ್ಕಳನ್ನು ದಯಪಾಲಿಸುವ ದೇವರೇ ಇಲ್ಲಿ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ? ಅಂದ್ರೇನು? ಮತ್ತೇನು ಬಯಸುವರು ಆ ನನ್ನ ದೇವರ ಹತ್ರ? ಈ ನನ್ನ ಮುದ್ದಾದ ಮಡಿದೆಯನ್ನು ಅಪ್ಪೆ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತೊರೆಯುತ್ತಿದೆ. ಈ ಹಾತೊರೆಯುವ ಜೀವಕ್ಕೆ ನನ್ನ ಮನದರ್ಶಿಯಾಗಿ ಮನ ತನಿಸು ಬಾ. ಸಿಲಿಯಂತ ಚೆಲುವೆ ಸುರಲೋಕ ಪರಿಜಾತ ಹುವೆ ಬೇಲೂರ ಸಿಲಿಯಂತ ಚೆಲುವೆ ಸುರಲೋಕ ಪರಿಜಾತ ಹುವೆ ಈ ನಾಡಿಗೆ ಸುದ್ದಿಯಾದಿನಿ ಕಡವಾಳಿಗೆ ಬೆಳಕಾದಿನಿ
ನನ್ನ ಹೃದಯ ದುಡತಿ ಬೇಲೂರ